ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚುವ, ನಮ್ಮ ಒಳಗಿನ ಕಣ್ಣುಗಳಿಂದ ಆತನನ್ನೇ ನಾವು ದೃಷ್ಟಿಸುವ. ದೊಡ್ಡವರು, ಚಿಕ್ಕವರು, ಹಿಂದೆ ಇದ್ದವರು, ಮುಂದೆ ಇದ್ದವರು, ಕಾಯರಲ್ಲಿರುವವರು, ಮೀಡಿಯಾದಲ್ಲಿರುವವರು, ಆಶಯನ್ ಟೀಮ್ ಎಲ್ಲ ನಾವು ಆತನನ್ನು ದೃಷ್ಟಿಸುವ. Come on church, looking unto him with one accord. ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಒಂದು ಮನಸ್ಸುಳ್ಳವರಾಗಿದ್ದಾರೆ, ಅದು ಪರಲೋಕದಿಂದ ಆಗುವುದಂತ ವಾಕ್ಯ ಹೇಳ್ತದೆ. ನಾವಿಲ್ಲಿ ಇಬ್ಬರಿಲ್ಲ, ಅನೇಕರಿದ್ದೇವೆ. ಅನೇಕರು ಆನ್ಲೈನಲ್ಲಿದ್ದಾರೆ, ಅನೇಕರಿದ್ದೇವೆ. ಮೇ ಬಿ ಬಾಡಿಗಳು ಡಿಫ್ರೆಂಟ್ ಏರಿಯಾದಲ್ಲಿ ಇರಬಹುದು. ವಿ ಆರ್ ಒನ್ ಸ್ಪಿರಿಟ್ ವಿತ್ ಹಿಮ್, ವಿ ಆರ್ ಒನ್ ವಿತ್ ಹಿಮ್. ಕಮ್ ಆನ್, ಲೆಟ್ ಅಸ್ ವರ್ಶಿಪ್ ಹಿಮ್. ಆತನ ಆರಾಧಿಸುವ. ಒಬ್ಬನು 1,000, ಇಬ್ಬರು 10,000, 3 ಮಂದಿ 10 ಲಕ್ಷ. ಲಕ್ಷ ಬಕದ ಲೆಮ್ರೋಂದ ಏ ಲಕ್ಷ ಬಕದ ಲೆಮ್ರೋಂದೆ ಲಿಮ್ರೋಂದ ಹೆಮ್ರೋಂದ ಊರ ಶಖ ಬಕದಿ ಲಬ್ರೋಂದೆ ಲಮ್ರೋಂದೆ ಹೇ ಲಬ್ರೋಶ ಅಲೆಮ್ರೋಂದೆ ಏ ಲಖ ಬಶಖ ಬಕದಿ ಲಖರೆಶೆ ರದೆ ರಶೋ ಬಖರಬ Roshalla bronde e la crash ora kaba lima shandala kindala kedala karaba sharo. Come on, open your mouth and speaking in tongue. Limrale kero shaba rakidolo rando lokoma haria la karaba randa laki la hale ela rosho lande liba rasha lakagara shala brunde ha ha libo shaka bakadi la kasha barakadi la kashaka lasha marakida la kendo loko bakadi la koda kande mashuto mate dakle torosha lame kuto makadi lambron lima shaba likodo lokoma amrode lasho koba amrude ei la kasha kaba kadi la ka lenda rashuba rakade lekende leka makadi la ko. Yes, speak it. Yes, go ahead. Oh. You are speaking to God. ನೀವು ಮನುಷ್ಯರ ಸಂಗಡ ಅಲ್ಲ, ದೇವರ ಸಂಗಡ ಮಾತಾಡುತ್ತೀರಿ. ನಿಮ್ಮ ಆತ್ಮವು ಪ್ರಾರ್ಥಿಸುತ್ತದೆ, ನಿಮ್ಮ ಆತ್ಮ ಆಕ್ಟಿವೇಟ್ ಆಗುತ್ತದೆ, ನಿಮ್ಮ ಆತ್ಮ ಚುರುಕಾಗುತ್ತದೆ, ನಿಮ್ಮ ಆತ್ಮ ಪುಷ್ಟ ಆಗುತ್ತದೆ, ನಿಮ್ಮ ಆತ್ಮದಿಂದ ಆಯಿಲ್ ಹೊರಗೆ ಬರುತ್ತದೆ, ಅನಾಯಿಂಟಿಂಗ್ ರಿಲೀಸ್ ಆಗ್ತದೆ. ಕಮ್ ಆನ್. Seed of the spirit, seed of the word in your spirit. Rema shakaba kadila kaba limora dele kema shamala kunde e rokoma amrudele e brada. You are speaking life. ನೀವು ಜೀವವನ್ನು ಮಾತಾಡುತ್ತೀರಿ. Yes, 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 yes. Yes, thank you, Lord. Yes, thank you, Lord. Thank you, Lord. Thank you, Lord. Glory, 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 glory. Worship you, Lord.
ಆತ್ಮನೇ ನನ್ನ ಯೇಸು ನನ್ನ ಪ್ರೀತಿಯುಳ್ಳ ತ್ರಯೇಕ ದೇವರೇ ಆರಾಧಿಸುವೆ. ಆತ್ಮನೇ ನನ್ನ ಜೊತೆಗಾರನೇ, ಯೇಸುವೆ ನನ್ನ ರಕ್ಷಕನೇ, ಪ್ರೀತಿಯುಳ್ಳ ನನ್ನ ತಂದೆಯೇ, ತ್ರೈಕ ದೇವರೇ ಆರಾಧಿಸುವೆ. ಆರಾಧಿಸುವೆ 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 ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆ 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 ನಿನ್ನನ್ನು ಆರಾಧಿಸುವೆ. ಆಲೋಚನೆಯಲ್ಲಿ ಶ್ರೇಷ್ಠನೇ, ಕಾರ್ಯಗಳಲ್ಲಿ ಸಾಮರ್ಥ್ಯನೇ, ಅತಿಶಯ ದೇವರು ನೀನೇ ತಾನೇ. ಆಲೋಚನೆಯಲ್ಲಿ ಕಮಾನ್, ಕಾರ್ಯಗಳಲ್ಲಿ ಸಾಮರ್ಥ್ಯನೇ, ಅತಿಶಯ ದೇವರು ನೀನೇ ತಾನೇ. ಆಲೋಚನಾ ಕರ್ತ ಎಲ್ಲರೂ ಆರಾಧಿಸುವೆ. Lift up your hand and worship Him. ಆರಾಧಿಸುವೆ ಆರಾಧಿಸುವೆ. Glory, glory, Lord. ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ. Thank you, Father, your brothers. Thank you, Lord, your grace. Thank you, Lord, your joy of the Spirit of God. Oh, we are right together in Christ. We are right together in Christ. We are raised together in Christ. ನಾವು ಆತನೊಂದಿಗೆ ಎದ್ದು ಬಂದವರಾಗಿದ್ದೇವೆ. ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನಗಳ ಮೇಲೆ ನಾವು ಕ್ರಿಸ್ತನಲ್ಲಿ ಎದ್ದು ಬಂದಿದವರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳು, ಕ್ರಿಸ್ತನಲ್ಲಿ ನಾವು ನೀತಿವಂತರು, ಕ್ರಿಸ್ತನಲ್ಲಿ ನಾವು ಪರಲೋಕ ಸಂಸ್ಥಾನದವರು ಆಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ತಂದೆಯ ಮಹಿಮೆಯೊಡನೆ ಚಲಿಸುವವರಾಗಿದ್ದೇವೆ, ಅಧಿಕಾರದಲ್ಲಿ ನಡೆಯುವವರಾಗಿದ್ದೇವೆ, ದೊರೆತನದಲ್ಲಿ ನಾವು ನಡೆಯುವವರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಆಳುವವರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಪ್ರಜ್ವಲಿಸುವವರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಉರಿಯುವವರಾಗಿದ್ದೇವೆ. We are burning and shining, oh God, Father. ನಾವು ಕ್ರಿಸ್ತನಲ್ಲಿ ಬದುಕಿಸುವ ಆತ್ಮವಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಬದುಕಿಸುವ ಆತ್ಮವಾಗಿದ್ದೇವೆ. We are life giving spirit, oh God. We are life giving spirit in the name of Jesus. As He is, so are we in this world.
ನಮಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ದೋಷಿ ಎಂದು ಖಂಡಿಸುವರಾಗಿದ್ದೇವೆ. Lima shakadi la kashe kema tolom rondele hela kaba mirola hale kema la shumro ondele ebrado likrado la hura shama la kinda la kenda la kaba rande la kinda la kema la koba shanda la ke lima shanda la kinda la kaba la ke la shaba rakinda la ke. Every circumstance, every situation, in the name of Jesus, bow down, bow down, bow down in the name of Jesus. We have an excellent spirit. We have an excellent spirit. We are moving forward, oh God. ನಾವು ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಾವು ಹೋಗುವರಾಗಿದ್ದೇವೆ, ನಾವು ಮುನ್ನುಗ್ಗುವರಾಗಿದ್ದೇವೆ. ನಮಗೆ ಜೀವದ ಮಾರ್ಗವು ಅದು ಮೇಲು 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 ಮೇಲಕ್ಕೆ ಹೋಗುತ್ತದೆ. ನಾವು ಕ್ರಿಸ್ತನಲ್ಲಿ ಹಬ್ಬುವರಾಗಿದ್ದೇವೆ, ನಾವು ಕ್ರಿಸ್ತನಲ್ಲಿ ಅಭಿಷೇಕ್ತರಾಗಿದ್ದೇವೆ. ನಾವು ನಂಬುತ್ತೇವೆ, ನಮ್ಮ ಹೊಟ್ಟೆಯ ಒಳಗಿಂದ, ನಮ್ಮ ಆತ್ಮದ ಒಳಗಿಂದ ಜೀವವು ಹರಿಯುತ್ತದೆ. We speak life. We speak life to the death situation, oh God. We speak life to the creation, oh Master. We speak life to earth. Creation is waiting for the manifestation of the sons of God. ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ, ದೇವ ಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು. We are the sons of God. We give praise you, Master. Thank you, Lord, your grace. Thank you, Lord, your anointing. Thank you, Lord, your wisdom. We give praise you. ನಾವು ನಿನ್ನಿಂದ ಕೇಳುತ್ತೇವೆ, ನಿನ್ನಿಂದ ನಡೆಸಲ್ಪಡುತ್ತೇವೆ. ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತಾಡಿ ಕಟ್ಟುವನಾಗಿದ್ದಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಆಲೋಚನೆಯಲ್ಲಿ ಕಾರ್ಯಗಳಲ್ಲಿ ಸಾಮರ್ಥ್ಯನೇ ಅತಿಶಯ ದೇವರು ನೀನೇ ತಾನೇ. ಆಲೋಚನಾ ಕರ್ತ ನೀನೇ ತಾನೇ. ಆಲೋಚನೆಯಲ್ಲಿ ಶ್ರೇಷ್ಠನೇ, ಕಾರ್ಯಗಳಲ್ಲಿ ಸಾಮರ್ಥ್ಯನೇ ಅತಿಶಯ ದೇವರು ನೀನೇ ತಾನೇ. ಆಲೋಚನಾ ಕರ್ತ ನೀನೇ ತಾನೇ. ಆರಾಧಿಸುವೆ. Come on, worship him. Hallelujah. Praise God. Hallelujah. Come on, shout hallelujah. ಓಕೆ, ನಿಮ್ಮ ಪಕ್ಕದವರಿಗೆ ಒಂದು ಉತ್ತಮವಾದ ಬ್ಯೂಟಿಫುಲ್ ಇದುವರೆಗೆ ಕೊಡದೊಂದು ಸ್ಮೈಲ್ ಅನ್ನು ಕೊಡ್ರಿ. ಅದಕ್ಕೇನು ಹಣ ಕೊಡ್ಲಿಕ್ಕಿಲ್ಲ. ಗಿವ್ ಯು ಶಾಲ್ ರಿಸೀವ್. ಕೊಡಿರಿ, ಕೊಡಲ್ಪಡುವುದು.
ರೈಟ್? ಸ್ಮೈಲ್ ಕೊಡ್ಲಿಕ್ಕೆ ನಮ್ಗೆ ಏನಾಗಬೇಕು? ಹಸನ್ಮುಖಿಗೆ ನಿತ್ಯ ಔತಣ ಅಂತ ವಾಕ್ಯ ಹೇಳ್ತದೆ. ನೀನೊಂದು ಜಸ್ಟ್ ಒಂದು ಸ್ಮೈಲ್ ಕೊಟ್ಟರೆ ನಿನಗೆ ಕರೆದು ಊಟ ಹಾಕ್ತಾರೆ. ಊಟಕ್ಕಂತೂ ಕೊರತೆ ಇರುವುದಿಲ್ಲ. ಯಾರಿಗೆ? ಹಸನ್ಮುಖಿಗೆ ನಿತ್ಯವೂ ಔತಣ. ಒಂದು ವೇಳೆ ನಿಮಗೆ ಊಟಕ್ಕೆ ಏನಾದರೂ ಕೊರತೆ ಇದ್ದರೆ ನಗಲಿಕ್ಕೆ ಪ್ರಾರಂಭ ಮಾಡಿ, ಸ್ಮೈಲ್ ಕೊಡಲಿಕ್ಕೆ ಪ್ರಾರಂಭ ಮಾಡಿ. ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್, ರೈಟ್? ಅದಕ್ಕೆ ಬೈಬಲ್ ಇರ್ತದೆ, ಹಸನ್ಮುಖಿಗೆ ನಿತ್ಯವೂ ಔತಣ. ಪ್ರೈಸ್ ದಿ ಲಾರ್ಡ್. ಬ್ರದರ್ ಪ್ರಕಾಶ್, ವೆಲ್ಕಮ್. ಎಸ್, ಎಲ್ಲಿದ್ದಾರೆ ಡಾಕ್ಟರ್ ಕ್ರಿಸ್ತೀನಾ? ಓಕೆ, ಬರಲಿಲ್ಲ. ಓಕೆ, ಗುಡ್. ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ಆನಂದ ಪಟ್ರಿ? ಆರಾಧನೆಯಲ್ಲಿ ಎಷ್ಟು ಮಂದಿ ಮನಪೂರ್ವಕವಾಗಿ ಆರಾಧನೆ ಮಾಡಿದಿರಿ? ಆರಾಧನೆಯಲ್ಲಿ ನಾವು ಫಾಸ್ಟರ್ ಜೋಸೆಫ್ ಹೇಳ್ತಿದ್ದರು, ವೆನ್ ವಿ ಪಾಸ್ಟ್, ವೆನ್ ವಿ ವರ್ಷಿಪ್, ನಾವು ಕರ್ತನನ್ನು ಸೇವಿಸ್ತೇವೆ. ವಿ ಆರ್ ಮಿನಿಸ್ಟರಿಂಗ್ ಅನ್ ಟು ದ ಲಾರ್ಡ್. ವಿ ಆರ್ ಕ್ರಿಯೇಟಿಂಗ್ ಎ ಅಟ್ಮಾಸ್ಫಿಯರ್ ಟು ಮಿನಿಸ್ಟರಿಂಗ್ ಟು ಅಸ್. ಕರ್ತನು ನಮಗೆ ಸೇವೆ ಮಾಡುವಂತೆ. ದಟ್ ಮೀನ್ಸ್ ಆತನು ನಮ್ಮ ಹತ್ರ ಮಾತಾಡುತ್ತಾನೆ. ಯು ಕ್ಯಾನ್ ಏಬಲ್ ಟು ಹಿಯರ್ ಹಿಮ್, ಅಂಡರ್ಸ್ಟ್ಯಾಂಡ್ ಹಿಮ್. ನೀವು ಕೇಳಬೇಕಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳ್ತೀರಿ, ತಿಳಿಯಬೇಕಾದ ರೀತಿಯಲ್ಲಿ ತಿಳಿತೀರಿ, ಗ್ರಹಿಸಬೇಕಾದ ರೀತಿಯಲ್ಲಿ ನೀವು ವಾಕ್ಯವನ್ನು ಗ್ರಹಿಸ್ತೀರಿ. ನಿಮಗೆ ತಿಳುವಳಿಕೆ ಬಂತು ಅಂತ ಹೇಳಿದರೆ ಯು ಬೇರ್ ಫ್ರೂಟ್, ನೀವು ಅದರ ಫಲವನ್ನು ಅನುಭವಿಸ್ತೀರಿ. ಓಕೆ, ಸಮ್ಟೈಮ್ಸ್ ಕೆಲವರು ಆರಾಧನೆ ಮಾಡಲಿಕ್ಕೆ ಸ್ಟ್ರಗಲ್ ಆಗ್ತಾರೆ, ರೈಟ್? ಡೋಂಟ್ ಬಿ ಸ್ಟ್ರಗಲ್, ಜಸ್ಟ್ ವರ್ಷಿಪ್ ದ ಲಾರ್ಡ್. ಕೆಲವೊಮ್ಮೆ ನಮ್ಮ ಓನ್ ಮೈಂಡ್, ಪ್ರಪಂಚದ ಚಿಂತೆಗಳು ಅಥವಾ ಲೋಕದ ವ್ಯವಹಾರಗಳು, ಅದು ಚಿಂತೆ ಮಾಡಿದ್ದರಿಂದ ಸಾಲ್ವ್ ಆಗೋದಿಲ್ಲ, ರೈಟ್? ನಿನ್ನ ಚಿಂತಾಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರುತ್ತದೆ. ನಿನ್ನ ಕಾರ್ಯಭಾರವನ್ನು ದೇವರಿಗೆ ವಹಿಸಿಕೊಟ್ಟರೆ, ದೇವರ ಕೈಗೆ ಕೊಟ್ಟರೆ, ನಿನ್ನ ಉದ್ದೇಶಗಳು, ನಿನ್ನ ಪ್ಲ್ಯಾನ್ ಸಕ್ಸಸ್ ಆಗ್ತದೆ. 16ನೇ ಅಧ್ಯಾಯ 3ನೇ ವಚನ, ರೈಟ್? ನಿನ್ನ ಕಾರ್ಯಭಾರವನ್ನು, ಜಾನೋಕ್ತಿ 16:3 ವರ್ಡ್ಸ್. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗು. ಕಮಿಟ್ ಯುವರ್ ವರ್ಕ್ಸ್ ಟು ದ ಲಾರ್ಡ್ and your thoughts will be established. Commit your works to the Lord and your thoughts will be established. Your plan will be established. ಏನು ಪ್ಲ್ಯಾನ್ ಮಾಡಿದ್ದಿ, ಏನು ಯೋಚನೆ ಮಾಡಿದ್ದಿ, ಅದು ಸಫಲ ಆಗ್ತದೆ. ನಾವು ದೇವರ ಹಸ್ತಕ್ಕೆ ನಮ್ಮ ಕೆಲಸವನ್ನು ನಾವು ಕೊಡಬೇಕಂತ ಹೇಳಿದರೆ, ನೀವು ವೈಯಕ್ತಿಕವಾದ ಪ್ರಾರ್ಥನೆ ಮಾಡಬೇಕು. ಎವ್ರಿ ಡೇ ದ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಗಾಡ್. ದೇವರೊಟ್ಟಿಗೆ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ಮಿಸ್ ಮಾಡಬೇಡ್ರಿ, ರೈಟ್? ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡುವಾಗ ಚಿಂತೆಗಳು ನಿಮ್ಮನ್ನು ಆವರಿಸ್ತಿಲ್ಲ, ಪರಿಸ್ಥಿತಿಗಳು ನಿಮ್ಮನ್ನು ಡೊಮಿನೇಟ್ ಮಾಡೋದಿಲ್ಲ. ಯು ಕ್ಯಾನ್ ಡೊಮಿನೇಟ್ ಅವರ್ ಸಿಚುವೇಶನ್. ಪರಿಸ್ಥಿತಿಗಳ ಮೇಲೆ ನೀವು ಆಳ್ತೀರಿ. ದೇವರು ನಿಮ್ಮನ್ನು ಆಳಲಿಕ್ಕೆ ಕರೆದಿದ್ದಾನೆ. ಪರಿಸ್ಥಿತಿಗಳಿಂದ ಆಳಲಿಕ್ಕೆ ದೇವರು ನಿಮ್ಮನ್ನು ಕರೆಯಲಿಲ್ಲ. God has not called you to
to dominate it by any situation. God has called you to rule and reign on this earth. Dominate our situation. ದೇವರು ನಿಮ್ಮನ್ನು ಕರೆದಿದ್ದಾನೆ. Your calling is higher calling. Hallelujah. ನೀವು ಉನ್ನತವಾದ ಕರೆಗೆ ಕರೆಯಲ್ಪಟ್ಟವರು. ಯು ಆರ್ ನಾಟ್ ಆರ್ಡಿನರಿ. ನೀವು ಸಾಮಾನ್ಯವಾದ ಜನರಲ್ಲ. ಯು ಆರ್ ಬಾರ್ನ್ ಆಫ್ ಗಾಡ್. ಯುವರ್ ಸ್ಪಿರಿಟ್ ಅಂಡ್ ಗಾಡ್ ಸ್ಪಿರಿಟ್ ಬಿಕಮ್ ಒನ್. ನಿಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಯು ಆರ್ ಒನ್ ವಿತ್ ಹಿಮ್ ಇನ್ ದ ಸ್ಪಿರಿಟ್. ಯು ಆರ್ ಬಾರ್ನ್ ಇನ್ ಹಿಸ್ ಪ್ರೆಸೆನ್ಸ್. ಸ್ಪಿರಿಚುವಲ್ ವರ್ಲ್ಡಲ್ಲಿ ರಿಯಲ್ ಯುವರ್ ಹ್ಯೂಮನ್ ಸ್ಪಿರಿಟ್, ರಿಯಲ್ ಯು ಆರ್ ಬಾರ್ನ್ ಇನ್ ಹಿಸ್ ಪ್ರೆಸೆನ್ಸ್. ಬಾರ್ನ್ ಇನ್ ಹಿಸ್ ಪ್ರೆಸೆನ್ಸ್. ನೀವು ಆತನ ಸನ್ನಿಧಾನದಲ್ಲಿ ಹುಟ್ಟಿದ್ದೀರಿ. ಯು ಮಸ್ಟ್ ಫೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ನೀವು ಫೀಡ್ ಮಾಡಿದಾಗ ನಿಮ್ಮ ಮೈಂಡ್ ಏನಾಗ್ತದೆ? ಸ್ಪಿರಿಚುವಲಿ ಪ್ರೋಗ್ರಾಮ್ ಆಗ್ತದೆ. ಇಲ್ಲಾದರೆ ನಿಮ್ಮ ಮೈಂಡ್ ಸ್ಪಿರಿಚುವಲಿ ಪ್ರೋಗ್ರಾಮ್ ಇಲ್ಲ ಅಂತ ಹೇಳಿದರೆ ನ್ಯಾಚುರಲ್ ಸಿಚುವೇಶನ್ಗಳು ನಿಮ್ಮನ್ನು ಕ್ಯಾಪ್ಚರ್ ಮಾಡುತ್ತವೆ. ಯು ಟ್ರೈ ಟು ಪ್ರೇ, ಯು ಕಾಂಟ್ ಪ್ರೇ. ಯು ಟ್ರೈ ಟು ವರ್ಷಿಪ್, ಯು ಕಾಂಟ್ ವರ್ಷಿಪ್. ನೀವು ವರ್ಷಿಪ್ ಮಾಡಲಿಕ್ಕೆ ನಿಮಗೆ ಇಷ್ಟ ಇದೆ, ಬೆಳಿಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಮನಸ್ಸಿದೆ. ಸ್ಪಿರಿಟ್ ಈಸ್ ವಿಲ್ಲಿಂಗ್, ಫ್ಲೆಶ್ ಈಸ್ ವೀಕ್, ಯೇಸು ಹೇಳಿದ. ರೈಟ್? ಅಥವಾ ನೀವು ಹೋಲ್ ವೀಕ್ ವ್ಯವಹಾರದಲ್ಲಿರ್ತೀರಿ, ಕೆಲಸದಲ್ಲಿರ್ತೀರಿ, ಆ ಕೆಲಸಗಳು ತಿರುಗುತ್ತವೆ. ಪ್ರೇಯರಿಗೆ ಕೂತ್ಕೊಳ್ತೀರಿ, ತಿರುಗುತ್ತದೆ. ಪೇಮೆಂಟ್ ಕೊಡೋನು ಯಾಕೆ ಪೇಮೆಂಟ್ ಕೊಡಲಿಲ್ಲ, ಯಾಕೆ ಡಿಲೇ ಮಾಡಿದ, ಹೇಗೆ ಅವನಿಗೆ ಫಿಕ್ಸ್ ಮಾಡೋದು? ರೈಟ್? ನಿನ್ನೆ ಕೊಡ್ತೇನೆ ಅಂತ ಹೇಳಿದವ ಯಾಕೆ ಇನ್ನೂ ಸಹ ಡಿಲೇ ಮಾಡಿದ? ನನಗೆ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕಿತ್ತು, ನಾನು ಇವರಿಗೆ ಕೊಡ್ತೇನಂತ ಹೇಳಿದ್ದು, ನಾಳೆ ಅವನು ಕೊಟ್ಟರೆ ಈಗ ಅವರದ್ದು ಕಾಲ್ ಬರ್ತಾ ಇದೆ, ಅವ್ರಿಗೇನಂತ ಉತ್ತರ ಕೊಡಲಿ? ನಾನಾ ಆಲೋಚನೆಗಳು ಕ್ಯಾಪ್ಚರ್ ಮಾಡುತ್ತವೆ. ಬಟ್ ಯಾವಾಗ ನೀವು ಆತ್ಮದಲ್ಲಿ ಹೇಳ್ತೀರಿ, ದೇವರ ಆತ್ಮನ ಯಾರನ್ನು ಹಿಡಿಬೇಕು ಹಿಡಿತೇನೆ, ಕೊಡದಿದ್ರು ದೇವರು ಇನ್ನೊಂದು ಕಡೆಯಿಂದ ಬರುವ ಹಾಗೆ ಮಾಡ್ತಾನೆ, ಇವನಿಗೆ ನೀನು ಕೊಡುವ ಹಾಗೆ ಮಾಡುತ್ತಾನೆ. ಗಾಡ್ ಇಸ್ ಸೋರ್ಸ್ ಆಫ್ ಯುವರ್ ಸಪ್ಲೈ, ನಾಟ್ ಮ್ಯಾನ್ ಇಸ್ ಯುವರ್ ಸೋರ್ಸ್ ಆಫ್ ಸಪ್ಲೈ. ಇವನು ಕೊಡದಿದ್ರು ದೇವರು ಇನ್ನೊಂದು ಕಡೆಯಿಂದ ನಿನಗೆ ಸಪ್ಲೈ ಬರುತ್ತದೆ, ಅವನು ಕೊಡುವವನು ಕೊಟ್ಟೇ ಕೊಡ್ತಾನೆ. ಮೂಮೆಂಟ್ ನೀನು ಚಿಂತೆ ಮಾಡುತ್ತಿ, ಅವನಿಗೆ ಕೊಡದ ಹಾಗೆ ಹಿಂಡರೆನ್ಸ್ ಆಗ್ತದೆ. ರೈಟ್? ಇದು ಓಪನಿಂಗ್ ಮೆಸೇಜ್ ನನ್ನದು ಬರ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ಪಾಪ 2-3 ಜನ ಥಿಂಕ್ ಮಾಡ್ತಾ ಇದ್ದಾರೆ, ದೇ ಆರ್ ಸ್ಟ್ರಗಲಿಂಗ್. ಗಾಡ್ ಇಸ್ ಕಂಫರ್ಟಿಂಗ್ ಯು. ದೇವರು ನಿಮ್ಮನ್ನು ಸಂತೈಸ್ತಾ ಇದ್ದಾನೆ. ದುಷ್ಟನು ಯಾವ ಒಳ್ಳೆಯ ಸಂಗತಿಗಳನ್ನು ನಿಮ್ಮಿಂದ ಹೋಲ್ಡ್ ಮಾಡಲಿಕ್ಕೆ ಆಗುವುದಿಲ್ಲ. ಕಮಾನ್ ಹೇಳ್ರಿ, ಹೋಲ್ಡ್ ಮಾಡಲಿಕ್ಕೆ ಆಗುದಿಲ್ಲ. ನೋ ಗುಡ್ ಥಿಂಗ್ಸ್, ಯಾವ ಒಳ್ಳೆಯ ಸಂಗತಿ ದುಷ್ಟನು ನಿಮ್ಮಿಂದ ಹೋಲ್ಡ್ ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ಆತ್ಮನು ಚಲಿಸ್ತಾನೆ, ದೇವದೂತರು ಚಲಿಸ್ತಾನೆ, ಅವುಗಳು ರಿಲೀಸ್ ಮಾಡುತ್ತವೆ. ಐ ಪ್ರೊಫೆಸೈಡ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ನೀವಿಷ್ಟೇ ಮಾಡಬೇಕು, ಅರೈಸ್ ಇನ್ ದ ಸ್ಪಿರಿಟ್, ಪ್ರೊಟೆಕ್ಟ್ ಯುವರ್ ಸ್ಪಿರಿಟ್. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ನೀನು ಮಾತಾಡುವಾಗ ಜೀವ ಹೊರಡುತ್ತದೆ, ಆರಾಧನೆ ಮಾಡುವಾಗ ಜೀವ ಹೊರಡುತ್ತದೆ. ನೀನು ಯಾರ ಹತ್ರ ಮಾತಾಡುವಾಗ ಯು ಸ್ಪೀಕಿಂಗ್ ಲೈಫ್, ಯು ಆರ್ ನಾಟ್ ಸ್ಪೀಕಿಂಗ್ ಡೆತ್. ಸತ್ಪುರುಷನ ನುಡಿಯು ಆಳವಾದ ನೀರು. ಸತ್ಪುರುಷನ ನುಡಿ ಏನಾಗಿದೆ? ಆಳವಾದ ನೀರು, ಜೀವದ ಬುಗ್ಗೆ, ಹರಿಯುವ ತೊರೆ. ಅದರಿಂದ ಚಿಂತೆ ಮಾಡಿ ಕೂತ್ಕೊಳ್ಬೇಡ್ರಿ. ದೇವರ ವಾಕ್ಯ ನಿಮ್ಮಲ್ಲಿ ಫಲ ಕೊಡಬೇಕಂತ ಹೇಳಿದ್ರೆ ನೀವು ಚಿಂತೆ ಮಾಡಬಾರದು. ಚಿಂತೆ ಮಾಡಬೇಡ ಅಂತ ಹೇಳಲಿಕ್ಕೆ ಈಸಿ, ಆದರೆ ಚಿಂತೆ ಮಾಡದೆ ಇರಲಿಕ್ಕೆ ಆಗುವುದಿಲ್ಲ ಅಲ್ಲ ಅಂತ ಕೆಲವರು ಅನ್ನಿಸ್ತಾರೆ. ಚಿಂತೆ ಇರಬಾರದು ಅಂತ ಹೇಳಿದ್ರೆ ಯು ಮಸ್ಟ್ ಹಿಯರ್ ದ ವರ್ಡ್ ಆಫ್ ಗಾಡ್. ನೀವೇನು ಕೇಳಬೇಕು? ದೇವರ ವಾಕ್ಯವನ್ನು ಕೇಳಬೇಕು. ಯೇಸುಸ್ವಾಮಿ ಮಾರ್ತಾ ಮರಿಯಳ ಮನೆಗೆ ಹೋಗ್ತಾನೆ. ಮಾರ್ತಳು ತುಂಬ ಕೆಲಸದ ವಿಷಯದಲ್ಲಿ ಬ್ಯುಸಿ ಇದ್ದಾಳೆ. ಫುಲ್ ಹಾರ್ಡ್ ವರ್ಕ್, ಫುಲ್ ಸೇವೆ. ಶಿ ವಾಸ್ ನಾಟ್ ಲೇಜಿ. ಆಕೆ
ಆಕೆ ಸೋಮಾರಿ ಅಲ್ಲ, ಆಕೆ ಕೆಲಸ ಮಾಡುವವಳು, ಹಾರ್ಡ್ ವರ್ಕರ್, ತುಂಬ ಕೆಲಸ ಮಾಡ್ತಾ ಇದ್ದಾಳೆ. ಮಾರ್ತಾ ಲೇಜಿಯಾ? ನೋ, ಕೆಲಸ ಮಾಡಿ ಮಾಡಿ ಸೋತು ಹೋಗಿದ್ದಾಳೆ, ಸೇವೆ ಮಾಡಿ ಮಾಡಿ ಸೋತು ಹೋಗಿದ್ದಾಳೆ, ಟಯರ್ಡ್ ಆಗ್ತಾ ಇದೆ ಆಕೆಗೆ. ಯೇಸು ಮನೆಗೆ ಬಂದಿದ್ದಾನೆ, ಸಪ್ಲೈಯರ್ ಮನೆಗೆ ಬಂದಿದ್ದಾನೆ, ಶೆಪರ್ಡ್ ಮನೆಯಲ್ಲಿದ್ದಾನೆ, ಹೀಲರ್ ಮನೆಯಲ್ಲಿದ್ದಾನೆ, ಪ್ರೊವೈಡರ್ ಮನೆಯಲ್ಲಿದ್ದಾನೆ. ಸ್ಟಿಲ್ ಶಿ ಈಸ್ ಇನ್ ವರಿ. ಆಕೆಗೆ ಏನೆಲ್ಲ ಬೇಕೋ ಒದಗಿಸುವ ಆತನಲ್ಲಿದ್ದಾನೆ. ಹಲ್ಲೆಲೂಯಾ. ಆರೋಗ್ಯ ಬೇಕಾ, ಸಪ್ಲೈ ಬೇಕಾ, ಶೆಪರ್ಡ್ ಬೇಕಾ, ಏನು ಬೇಕು ಎಲ್ಲವನ್ನು ಒದಗಿಸುವ ಆತನ ಆಕೆ ಮನೆಯಲ್ಲಿದ್ದಾನೆ. ಸ್ಟಿಲ್ ಆಕೆ ಒರಿಯಲ್ಲಿದ್ದಾಳೆ. ಕಡೆಗೆ ಹೇಳ್ತಾಳೆ, ಸ್ವಾಮಿ, ನನ್ನ ಸಹೋದರಿ ಸ್ವಲ್ಪ ನನಗೆ ನೆರವೇಗಬೇಕೆಂದು ನಿನಗೆ ಹೇಳಲಿಕ್ಕೆ ಆಗುವುದಿಲ್ವಾ? ನಿನಗೆ ಚಿಂತೆ ಇಲ್ಲವೋ ಸ್ವಾಮಿ? ನನ್ನ ಕಷ್ಟ ನೋಡಿ ನಿನಗೆ ಚಿಂತೆ ಆಗೋದಿಲ್ವೋ? ನನ್ನ ಹಾರ್ಡ್ ವರ್ಕ್ ನೋಡಿ ನಿನಗೆ ಚಿಂತೆ ಆಗೋದಿಲ್ಲ? ಈ ಸ್ವಾಮಿಗೆ ಹೇಳಿದ್ಳು. ಅವಳು ಮಾರ್ತಾಳಿಗೆ ಮಾತಾಡಲಿಲ್ಲ, ಸಾರಿ ಮರಿಯಾಳಿಗೆ ಮಾತಾಡಲಿಲ್ಲ. ಅವಳು ಯೇಸುಗೆ ಹೇಳಿದ್ಳು, ನಿನಗೆ ಚಿಂತೆ ಇಲ್ಲವೋ? ಇಷ್ಟು ಸ್ಟ್ರಗಲ್ ಆಗ್ತಾ ಇದೆ, ನಾನು ನಿನಗೆ ಚಿಂತೆ ಇಲ್ಲವೋ? ಕೆಲವರು ಪ್ರಾರ್ಥನೆಯಲ್ಲಿ ಇದೇ ಪ್ರಾರ್ಥನೆ ಮಾಡ್ತೇನೆ, ಮಾರ್ನಿಂಗ್ ಎದ್ದುಕೊಂಡು, ದೇವರಿಗೆ ನಿನಗೆ ಕಣ್ಣು ಕಾಣುವುದಿಲ್ಲವೋ? ದೇವರಿಗೆ ಚಿಂತೆ ಇಲ್ಲವೋ? ಮಾರ್ತಳೆ ಮಾರ್ತಳೆ ಈ ಸ್ವಾಮಿ ಕರೆದ. ಹೇಳ್ರಿ, ಮಾರ್ತಳೆ ಮಾರ್ತಳೆ. ಎಲ್ಲಿದೆ ಸ್ವಾಮಿ? ಆಕೆಗೆ ಮಾರ್ತಳೆ ಮಾರ್ತಳೆ. ಓದಿರಿ. And Jesus answered and said to her, Martha, Martha. ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೆ. ಚಿಂತೆಯ ಸಂಗತಿ ಏನಾಗ್ತದೆ? ಗಡಿಬಿಡಿ. ಹೇಳ್ರಿ, ಗಡಿಬಿಡಿ. ನಡೆಯುವಾಗ ಸಹ ಗಡಿಬಿಡಿ, ಠಕ್ ಕೈಡೊಯ್ ಬೀಳುವಂಥದ್ದು. ಇಲ್ಲದ್ರೆ ಠಕ್ ಆಗಿ ಚೇರಿಗೆ ತಾಗುವಂಥದ್ದು. ಗೊತ್ತಾಗ್ತದೆ ಗಡಿಬಿಡಿ. ಒಂದು ಮಾಡುವಾಗ ಒಂದು ಆಗುವಂಥದ್ದು ಗಡಿಬಿಡಿ. ಅಂದರೆ ಏನಾಗುವುದಿಲ್ಲ, ಮಾಡಿದ್ದನ್ನೇ ಮಾಡುವುದು. ಅವಳೇ ನೀರು ಚೆಲ್ಲುವುದು, ಅವಳೇ ಒರೆಸುವುದು, ಗಡಿಬಿಡಿ. ಸ್ವಲ್ಪ ಲೇಟ್ ಆದ ಕೂಡಲೇ ಪುರ್ ಅಂತ ಬೀಳುವುದು, ಜಾರಿ, ಗಡಿಬಿಡಿ. ಅಲ್ಲೇ ಒಂದು 3 ಗಂಟೆ ಹೋಯಿತು. ಕ್ಲೀನಿಂಗ್, ಬಿದ್ದು ಏಳಲಿಕ್ಕೆ, ಸೊಂಟ ಸರಿ ಮಾಡಲಿಕ್ಕೆ. ಬಿದ್ದ ನಂತರ ಸೊಂಟ ಸರಿ ಆಗಬೇಕು ತಾನೆ, ರೆಸ್ಟ್ ಒಂದು 3/4 ಗಂಟೆ ಬೇಕು. ಮತ್ತು ತೊಳೆಯಬೇಕು ಯಾರು? ಅವಳೇ. ಯಾಕೆ? ಇದೆಲ್ಲ ಮೈಂಡ್ ಪ್ರೆಷರ್. ಫುಲ್ ಬ್ಯುಸಿ ಯಾಕಂತೆ, ಆದದ್ದು ಏನಿಲ್ಲ. ಮಧ್ಯಾಹ್ನ ಊಟ ಮಾಡುವಾಗ ಗಂಜಿ ಮತ್ತು ಚಟ್ನಿ ಮಾತ್ರ ಮಾಡಿದ್ದು. ಗಂಡನಿಗೆ ಹೇಳ್ತಾಳೆ, ಏನು ನನ್ನ ಕಷ್ಟ ನಿಮಗೆ ಅರ್ಥ ಆಗ್ತದ? ಇಷ್ಟು ನಾನು ಕೆಲಸ ಮಾಡ್ತೇನೆ, ಯಾಕೆ? ಗಡಿಬಿಡಿ. 3 ಗಂಟೆ ಆದದ್ದು ಬಿದ್ದು ಎದ್ದು ಕ್ಲೀನ್ ಮಾಡಲಿಕ್ಕೆ 3 ಗಂಟೆ ಹೋದದ್ದು, ಅಡಿಗೆ ಮಾಡಲಿಕ್ಕೆ ಅಲ್ಲ. ಹಲೋ, ಇದ್ದೀರಾ ಇಲ್ಲಿ? ಹೇಳಿ, ನಾನು ಇದ್ದ ಹಾಗೆ ಇರುವುದಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಸ್ವಾಮಿ ಆಕೆಗೆ ಮಾರ್ತಾಳೆ ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೆ. ನೆಕ್ಸ್ಟ್, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ? ಹೇಳ್ರಿ, ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಆಯ್ಕೆ ಅವಳದ್ದು. ನೀನು ಚಿಂತೆಯನ್ನು ಆಯ್ಕೆ ಮಾಡ್ಬೋದು, ವರ್ಡನ್ನು ಆಯ್ಕೆ ಮಾಡ್ಬೋದು, ವಾಕ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ, ಆರಿಸಿಕೊಂಡಿದ್ದಾಳೆ. ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶವಾಯಿತಂತ ಹೇಳಿದರೆ ಅದೆಲ್ಲ ಸಂಗತಿಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶ ಆಯಿತು ಅಂತ ಹೇಳಿದರೆ ಅದು ನಿಮಗೆ ಏನು ಬೇಕು ಅದನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಹಲ್ಲೆಲೂಯಾ. ನೀವು ರೆಗ್ಯುಲರ್ ಚರ್ಚಿಗೆ ಬಂದದ್ದರಿಂದ ರೆಗ್ಯುಲರ್ ಸೆಲ್ ಗ್ರೂಪಿಗೆ ಹೋಗ್ಬೋದು, ರೆಗ್ಯುಲರ್ ವಾಕ್ಯವನ್ನು ಕೇಳ್ಬೋದು. ಬಟ್ ವರ್ಡ್ ನಿಮ್ಮ ಸ್ಪಿರಿಟಿಗೆ ಹೋದಾಗ ಮಾತ್ರ
you will become prosper. Then your prosperity evident to all. ನಿನ್ನ ಅಭಿವೃದ್ಧಿ ಎಲ್ಲರಿಗೂ ಗೊತ್ತಾಗುವುದು. ಹಲ್ಲೆಲೂಯಾ. ನೀವೆಷ್ಟು ವಾಕ್ಯ ಕೇಳ್ತೀರಿ, ಬಟ್ ನಿಮ್ಮ ಆತ್ಮದ ಒಳಗೆ ಅದು ಪ್ರವೇಶವಾಗಬೇಕು. ಬಿತ್ತುವನು ಬಿತ್ತುತ್ತಾ ಹೋದ, ರೈಟ್. ಕೆಲವು ದೇವರ ಮಗ್ಗುಲಲ್ಲಿ ಬಿತ್ತು, ಕೆಲವು ಬಂಡೆ ನೆಲದ ಮೇಲೆ ಬಿತ್ತು, ಕೆಲವು ಮುಳ್ಳು ಕಲ್ಲುಗಳ ಮೇಲೆ ಬಿತ್ತು. ಮುಳ್ಳು ಕಲ್ಲು ಅಂದರೆ ಈ ಪ್ರಪಂಚದ ಐಶ್ವರ್ಯದಿಂದ ಉಂಟಾಗುವ ಎಷ್ಟು ಮಂದಿ ಗೊತ್ತು? ಪ್ರಪಂಚದ ಐಶ್ವರ್ಯದಿಂದ ಉಂಟಾಗುವ ಮೋಸ ಮತ್ತು ಪ್ರಪಂಚದ ಚಿಂತೆಗಳು. ಐಶ್ವರ್ಯ ತಪ್ಪಲ್ಲ, ಡಿಸೆಪ್ಷನ್. ಹಣವನ್ನೇ ದೇವರನ್ನಾಗಿ ಮಾಡುವಂಥದ್ದು, ಹಣವನ್ನೇ ಆರಾಧನೆ ಮಾಡುವಂಥದ್ದು. ಯೇಸು ಹೇಳಿದ, ಇಬ್ಬರು ಯಜಮಾನರ ಸೇವೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ಬನನ್ನು ಎಕ್ಸೆಪ್ಟ್ ಮಾಡ್ತಾನೆ, ಒಬ್ಬನನ್ನು ರಿಜೆಕ್ಟ್ ಮಾಡುತ್ತಾನೆ. ನೀವು ದೇವರನ್ನು ಧನವನ್ನು ಸೇವಿಸಲಾರ್ರಿ. ಯಾಕೆ? ಮೆಮೋನ್ ಅಂತ ಹೇಳಿದ್ರೆ ಸಿರಿಯನ್ ಗಾಡ್. ಸಿರಿಯಾದಲ್ಲಿ ಏನು ಮಾಡ್ತಾರೆ? ಹಣವನ್ನು ದೇವರಂತ ಪೂಜಿಸ್ತಾರೆ. ಮೆಮೋನ್, ಅದಕ್ಕೆ ಆರಾಧನೆ ಮಾಡ್ತಾರೆ. ನಿನಗೆ ಸುಖ ಕೊಡು, ನಿನ್ನನ್ನೊಟ್ಟಿಗೆ ಯಾವಾಗಲೂ ಬಾ, ನನ್ನನ್ನು ಅಭಿವೃದ್ಧಿಪಡಿಸು. ರೈಟ್? ಮನಿ ಗಾಡ್ ಅಂತ. ಅದಕ್ಕೆ ಸಮಯ ಯು ಕ್ಯಾನಾಟ್ ಸರ್ವ್ ಟು ಮಾಸ್ಟರ್. ಮನಿ ಈಸ್ ಎ ಗುಡ್ ಸರ್ವೆಂಟ್, ಬ್ಯಾಡ್ ಮಾಸ್ಟರ್, ಬ್ಯಾಡ್ ಗಾಡ್. ಮನಿ ಈಸ್ ನಾಟ್ ಗಾಡ್, ಮನಿ ಈಸ್ ಸರ್ವೆಂಟ್. ರೈಟ್? ಕೇಳ್ತಾ ಇದ್ದೀರಾ? ಹಣ ಒಳ್ಳೆಯ ಸೇವಕ. ಎಷ್ಟು ಮಂದಿ ನಂಬುತ್ತೀರಿ ಹಣ ಒಳ್ಳೆಯ ಸೇವಕ ಅಂತ? ಹಣವನ್ನು ಅಬ್ಯೂಸ್ ಮಾಡಬೇಡ್ರಿ, ಹಣವನ್ನು ರಿಜೆಕ್ಟ್ ಮಾಡಬೇಡ್ರಿ. ಕೆಲವರು ಜೀವಿತದಲ್ಲಿ ಹಣ ಬಿಟ್ಟು ಓಡ್ತದೆ. ಯಾಕಂತ ಹೇಳಿದ್ರೆ ಹಣವನ್ನು ಅಬ್ಯೂಸ್ ಮಾಡ್ತಾರೆ, ನೋಟನ್ನು ಹೀಗೆ ಮುದ್ದೆ ಮಾಡ್ತಾರೆ. ಹಣ ನನಗೆ ಬೇಡ, ಅದು ಕಸ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಯಾರಾದರೂ ನಾನು ಸೇವೆಗೆ ಕಳಿಸ್ತೇನೆ, ಬದಲು ಅನಿಲ್ ಒಳ್ಳೆಯ ಸೇವೆ ಮಾಡುವಂತ ಹೇಳ್ತಿರುವಾಗ ಆ ಸೇವಕನನ್ನು ತುಳಿತಾನೆ, ಅಬ್ಯೂಸ್ ಮಾಡ್ತಾನೆ, ಟಾರ್ಚರ್ ಮಾಡ್ತಾನೆ. ಆಗ ಅವನು ಸ್ವಲ್ಪ ಎಷ್ಟು ಹೊತ್ತು ಸೇವೆ ಮಾಡ್ತಾನೆ? ಅವನು ಸೇವೆ ಮಾಡುವುದಿಲ್ಲ, ಅವನ ಸೇವೆಯಿಂದ ಓಡ್ತಾನೆ. ಟ್ರೀಟ್ ವೆಲ್, ಅವನಿಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿ ಆ ಸೇವಕ ನಿಲ್ತಾನೆ. ಎಲ್ಲೋ ಎಂತ ಪ್ರಸಂಗ ಕೇಳ್ತೀರಿ, ಹಣ ಅದು ಕಸ, ಹಣ ಅದು ಡಸ್ಟ್, ಹಣ ಅದು ನಾನು ತುಳಿತೇನೆ ಅಂತ. ರೈಟ್? ಹಣ ಮಾತಾಡ್ತದೆ, ಹಣ ಮಾತಾಡ್ತದೆ. ಹಣಕ್ಕೆ ಕಿವಿ ಇದೆ. ಹಲೋ, ಎಷ್ಟು ಮಂದಿ ಗೊತ್ತು ಹಣ ಮಾತಾಡ್ತದಂತ? ಗೊತ್ತಿಲ್ಲ? ಓದಿಲ್ಲ ಬೈಬಲಲ್ಲಿ? ಗೊತ್ತಿಲ್ಲ? ಹಣ ಮಾತಾಡ್ತದೆ. ಓದಿರಿ. ಜೇಮ್ಸ್ 5ನೇ ಅಧ್ಯಾಯ, ಜೇಮ್ಸ್ 5 ಚಾಪ್ಟರ್, ಎಷ್ಟನೇ ವಚನ? ಜೇಮ್ಸ್ 5 ಚಾಪ್ಟರ್ 4 ಓದಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಅಗೋ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ಅದು ಮಾತಾಡ್ತದೆ. ಇಂಡೀಡ್ ದ ವೇಜಸ್ ಆಫ್ ದ ಲೇಬರರ್ಸ್. ಓದಿ ಸಿಸ್ಟರ್ ರೆಬೆಕ್ಕನಿಗೊಂದು ಮೈಕ್ ಕೊಡಿ. ಕನ್ನಡದಲ್ಲಿ ಸಹ ಓದಿ, ಇಂಗ್ಲಿಷ್ನಲ್ಲಿ ಸಹ ಓದಿ. ಕನ್ನಡದಲ್ಲಿ ಸಿಸ್ಟರ್ ವಿಲ್ಮಾ ಓದಿ. Indeed, the wages of the laborers who mowed your field, who worked in your field, which you kept back by fraud, cry out, and the cries of the reapers have reached the ears of the Lord of Sabbath. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಅಗೋ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ಕೂಲಿ, ರೈಟ್? ಕೂಗಿಕೊಳ್ಳುತ್ತದೆ, ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ಈಗ ನಾನು ಫಾರ್ ಎಕ್ಸಾಂಪಲ್, ನಾನು ಗ್ಲಾನಿಗೆ ಕೆಲಸಕ್ಕೆ ಕರೆದೆ. ಗ್ಲಾನಿಗೆ ಕರೆದಾಗ ಆ ಕೂಲಿ ನನಗೆ ಹೇಳ್ತದೆ, ಐ ವಾಂಟ್ ಟು ಸರ್ವ್ ಹಿಮ್. ಅವನ ಸೇವೆ ನಾನು ಮಾಡಲಿಕ್ಕಿದೆ.
ಯಾಕೆಂದ್ರೆ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಇಲ್ಲ ಇವನು ಬಿಡುಕೊಡಿದ್ರೆ, ನೋ ನೀನು ಹೋಗಬಾರದು, ನಾನು ಹೇಳಿದಾಗ ಹೋಗಬೇಡ, ಕೊಡುವುದಿಲ್ಲ ನಾನು. ಆ ಕೂಲಿ ಬೊಬ್ಬೆ ಆಗ್ತದೆ. ಆಕ್ಚುಲಿ ನಾನು ಸೇವೆ ಮಾಡಬೇಕಾದದ್ದು ಯಾರಿಗೆ ಸೇವೆ ಮಾಡಬೇಕು ನಾನು? ಗ್ಲಾನಿಗೆ. ಅದು ಕೂಗ್ತದೆ, ನನಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು ಈಗ. ಅದಕ್ಕೋಸ್ಕರ ಅನೇಕರು ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಬೀಳ್ತಾರೆ. ಇವನ್ ಅವರ ಹತ್ರ ಹಣ ಇದ್ದರೂ ಕೂಡ ದೇ ಪೂವರ್. ಅವ್ರು ಮಾತಾಡೋದು ಮಾತ್ರ, ನಾವು ಅಲ್ಲೊಂದು ಇನ್ವೆಸ್ಟ್ಮೆಂಟ್ ಇದೆ, ಇಲ್ಲೊಂದು ಇನ್ವೆಸ್ಟ್ಮೆಂಟ್. ಕೈಯಲ್ಲಿ ಏನಿದೆ? ಕೈಯಲ್ಲಿ ಚಾ ಕುಡಿಲಿಕ್ಕೆ ಹಣ ಇಲ್ಲ, ಇನ್ನೊಬ್ಬರು ಕೊಡಬೇಕು. ಗಾಡಿ ಇರುವುದು ಕೂಡ ಲೋನಲ್ಲಿ, ಅದಕ್ಕೆ ಕೂಡ ಕಟ್ಟಲಿಕ್ಕಿಲ್ಲ, ಎಳೆದುಕೊಂಡು ಹೋಗ್ತಾರೆ ಈಗ. ವೈ? ಡೋಂಟ್ ಬಿ ಡಿಸೀವ್ಡ್. ನೀವು ಏನು ಯಾರಿಗೆ ಪೇ ಮಾಡಲಿಕ್ಕೆ ಇದೆ, ಒಂದು ವೇಳೆ ನೀವು ಏನು ಅಗ್ರಿಮೆಂಟ್ ಮಾಡಿದ್ದೀರಿ ಅದನ್ನು ಟೈಮಲ್ಲಿ ಕೊಡಿ. ಕೆಲವೊಮ್ಮೆ ನೀವು ಪೇ ಮಾಡುತ್ತೀರಿ, ನಾನು ಸಂಜೆ ಕೊಡ್ತೇನೆ ಅಂತ. ಕೆಲವೊಮ್ಮೆ ನಾನು ವಾರಕ್ಕೆ ಕೊಡ್ತೇನೆ ಅಂತ ಅಗ್ರಿಮೆಂಟ್ ಮಾಡ್ತೀರಿ. ಕೆಲವೊಮ್ಮೆ ತಿಂಗಳಿಗೆ ಕೊಡ್ತೇನೆ ಅಂತ ಅಗ್ರಿಮೆಂಟ್ ಮಾಡುತ್ತೀರಿ. ಬಟ್ ಏನು ನೀವು ಅಗ್ರಿಮೆಂಟ್ ಮಾಡಿದ್ದೀರಿ ಆ ಟೈಮಲ್ಲಿ ಕೊಡುವಂಥ ತೀರ್ಮಾನ ಮಾಡಿರಿ. ದೇವರು ನಿಮಗೆ ಅನುಕೂಲ ಮಾಡ್ತಾನೆ ಕೊಡುವಂಥದ್ದು. ಕೆಲವರ ಹತ್ರ ಇದ್ದರೂ ಕೂಡ ಅವರು ಕೊಡದೆ ಬೇರೆ ಕಡೆಗೆ ತಿರುಗಿಸ್ತಾರೆ. ನೋ, ಕೊಡುವಂಥದ್ದು ಕೊಡಿ, ಉಳಿದ ಸಂಗತಿಗಳು ಬರ್ತದೆ. ಯಾಕೆ ಫೈನಾನ್ಷಿಯಲ್ ಆರ್ಡರ್ ಇಲ್ಲದೆ ಸ್ಟ್ರಗಲ್ ಆಗ್ತಾರೆ? ಯಾರಿಗೆ ಟೈಮ್ ಕೊಟ್ಟಿದ್ದೀರಿ, ಟೈಮಲ್ಲಿ ಕೊಡ್ತೇನೆ ಅಂತ ನಾಳೆ ಹಚ್ಕೊಳ್ಬೇಡ, ಹೋಲ್ಡ್ ಮಾಡಬೇಡ. ಇಲ್ಲ, ನಾಳೆ ಕೊಡುವ, ನಾಡದ್ದು ಕೊಡುವ. ವಿಶ್ವಾಸಿಗಳು ಗೇವ್ ಅವರದ್ದು. ತಿಂಗಳಿಗೆ ಕೊಡ್ತೇನೆ, ತಿಂಗಳಿಗೆ ಕೊಡ್ರಿ. ಒಬ್ಬನಿಗೆ ಏನು ಕಮಿಟ್ ಮಾಡಿದಿರಿ ಅದನ್ನು ಕೊಡ್ರಿ. ನೀವು ಎಷ್ಟು ಕಮಿಟ್ಮೆಂಟಿಗೆ ಒಪ್ಪಿದ್ದೀರಿ? ನಿಮ್ಮದನ್ನು ನೀವು ತಿದ್ದುಕೊಳ್ರಿ. ಇನ್ನೊಬ್ಬರಿಗೆ ಅವನು ಡಬಲ್ ಕೊಡ್ತಾನೆ ಅಂತ ಹೇಳಿದ್ದೇನೆ, ಅದು ಅವನಿಗೂ ಅವನ ಯಜಮಾನಿಗೆ ಸಂಬಂಧ. ನಿನ್ಗೆ ಯಾಕೆ ಹೊಟ್ಟೆಗಿಚ್ಚು? ರೈಟ್? ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಸ್ವಾಮಿ ಒಂದು ಮಾತು ಹೇಳಿದ. ಒಬ್ಬನು 10 ಗಂಟೆಗೆ ಕರೆದರು ಕೆಲಸಕ್ಕೆ, ಎಷ್ಟು ಕೊಡ್ತೇನೆ? 1 ರೂಪಾಯಿ. 11 ಗಂಟೆಗೆ 1 ರೂಪಾಯಿ, 15 ಗಂಟೆಗೆ 12 ಗಂಟೆಗೆ, 1 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ ಎಲ್ಲರಿಗೂ ಪ್ರಾಮಿಸ್ ಮಾಡಿದೆ ಎಷ್ಟು? 1 ರೂಪಾಯಿ. ಸಂಜೆ ಕೂಲಿ ಬರುವಾಗ ಫಸ್ಟ್ ಇವನಿಗೆ ಕೊಡ್ತಾರೆ. ಯಾರಿಗೆ? 5 ಗಂಟೆ ಬಂದವನಿಗೆ. ಇವನು ನೋಡ್ತಾನೆ 10 ಗಂಟೆ ಬಂದವನು ಎಷ್ಟು ಕೊಡ್ತಾನೆ, ಕೊಡ್ಬೋದು ಒಂದು 10 ಪೈಸೆ ಅಂತ. 1 ರೂಪಾಯಿ ಕೊಟ್ಟು ಇವನು ಫುಲ್ಲು ಕ್ಯಾಲ್ಕುಲೇಷನ್ ಹಾಕಿದ. ನನಗೀಗ 10 ರೂಪಾಯಿ ಸಿಗ್ತದೆ ಖಂಡಿತ, ನಾನು ಬೆಳಿಗ್ಗೆ ಬಂದೇನೆ. ಲಾಸ್ಟ್ 10 ಗಂಟೆ ಲಾಸ್ಟ್ ಇವನಿಗೆ ಸಿಕ್ಕಿತ್ತು 1 ರೂಪಾಯಿ. ಫುಲ್ಲು ಪಂಚಾರ, ನೋ ಜಾಯ್, ಸಂತೋಷ ಇಲ್ಲ, ಫುಲ್ ಗುಣಗುಟ್ಟಿ. ಅವ್ರು ಸರಿ ಇಜ್ಜಿ, ಅವ್ರು ಬೇರೆ ಖಾಲಿ ಕೂಲಿಗೆ ಹೊರಪುಜೆ ಬೆಣ್ಪವನೇ. ಅವನೊಟ್ಟಿಗೆ ಸರಿ ಉಳಿದವರೆಲ್ಲರೂ ಜಡ್ಜ್ ಮಾಡಲಿಕ್ಕೆ. ನಿನಗೆ ಎಷ್ಟು ಪ್ರಾಮಿಸ್ ಮಾಡಿದ್ದಾನೆ, ಕೊಟ್ಟಿದ್ದಾರಾ ಇಲ್ವಾ? ಕಮಾನ್, ಕೊಟ್ಟಿದ್ದಾರಾ ಇಲ್ವಾ? ನಿನಗೆ ಅನ್ಯಾಯ ಆಗಿದೆಯಾ? ನಿನಗೆ 1 ರೂಪಾಯಿ ಕೊಡ್ತೇನೆ ಅಂದರೆ ಕೊಟ್ಟಿದ್ದಾರೆ. ಅದಕ್ಕೆ ಯಜಮಾನ ಹೇಳ್ತಾನೆ, ನನ್ನ ಒಳ್ಳೆತನದಲ್ಲಿ ನಿನಗೆ ಯಾಕೆ ತೊಂದರೆ? ಅದು ನನ್ನದು. ಅವನು ಪಕ್ಷಪಾತಿ, ಸರಿ ಇಲ್ಲ, ಒಬ್ಬರಿಗೆ ಒಂದೊಂದು ರೀತಿ ಮಾಡುವುದು ನಿನಗೆ ಬೇಡ. ವಾಟ್ ಪ್ರಾಮಿಸ್ ಯು ಹ್ಯಾವ್? ಯಾವ ಕಂಪನಿಯಲ್ಲಿ ನೀವು ಹೋಗ್ತೀರಿ, ನಿನಗೆ ಏನು ಪ್ರಾಮಿಸ್ ಮಾಡಿದ್ದಾರೆ, ಏನು ಕೊಡ್ತೇನಂತ, ಟೇಕ್ ಇಟ್. ಅಂಡ್ ಬೈಬಲ್ ಹೇಳ್ತೇನೆ, ನಿಮಗಿರುವುದರಲ್ಲಿ ಮೊದಲು ಸಂತೋಷ ಪಡ್ಲಿಕ್ಕೆ ಕಲಿಯಿರಿ. ರಿಜಾಯ್ಸ್. ನೆಕ್ಸ್ಟ್ 5 ಗಂಟೆಗೆ ಫಸ್ಟ್ ಕೊಟ್ಟಿದ್ದಾರೆ ನೋಡಿ, ಸಂತೋಷ ಪಡುವವನ ಸಂಗಡ ಮೊದಲು ಸಂತೋಷ ಪಡ್ರಿ. ಆಗ ನಿಮಗೆ ಅವನಿಗೆ ಬಂದಕ್ಕಿಂತ ಡಬಲ್ ನಿಮಗೆ ವೆಯ್ಟ್ ಮಾಡ್ತಾ ಇರ್ತದೆ.
ದಟ್ ಇಸ್ ಯೋರ್ ಫ್ಯೂಚರ್. ಇವತ್ತು ಅನೇಕರಿಗೆ ಚಿಂತೆ ಗಡಿಬಿಡಿ ಏನಂತ ಹೇಳಿದರೆ, ಇನ್ನೊಬ್ಬರು ಮೇಲೆ ಮೇಲೆ ಹೋಗ್ತಾ ಇದ್ದಾರೆ, ನಾನು ಕೆಳಗೆ ಹೋಗ್ತಾ ಇದ್ದೇನೆ ಅಂತ. ನೀನು ಕೆಳಗೆ ಹೋಗುವುದಿಲ್ಲ. ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗ್ತದೆ. ಲರ್ನ್ ಟು ರಿಜಾಯ್ಸ್ ವಿತ್ ಅದರ್ಸ್. ದ ಪ್ರಮೋಷನ್ ಇಸ್ ನಾಟ್ ಕಮ್ ಫ್ರಮ್ ಈಸ್ಟ್ ಅಂಡ್ ವೆಸ್ಟ್, ದ ಪ್ರಮೋಷನ್ ಇಸ್ ಕಮ್ ಫ್ರಮ್ ಅಬೌವ್. ಪ್ರಮೋಷನ್ ಮನುಷ್ಯರಿಂದ ಬರುವುದಲ್ಲ, ಪ್ರಮೋಷನ್ ದೇವರಿಂದ ಬರುವಂಥದ್ದು. ಉದ್ಧಾರವು ಮನುಷ್ಯನಿಂದ ಬರುವುದಲ್ಲ, ಉದ್ಧಾರವು ದೇವರಿಂದ ಬರುವುದು. ನಿನಗೆ ಏನು ಸಿಕ್ಕಿದೆ, ಲರ್ನ್ ಟು ರಿಜಾಯ್ಸ್. ಚಿಂತೆಯಾಗಿ ಇನ್ನೊಬ್ಬರಿಗೆ ಜಾಸ್ತಿ ಸಿಕ್ಕಿದಂತ ಚಿಂತೆ, 5 ಗಂಟೆ ಅವನಿಗೆ 1 ರೂಪಾಯಿ ಸಿಕ್ಕಿದಂತ ಚಿಂತೆ. ಇವತ್ತು ಅನೇಕರ ಚಿಂತೆಗೆ ಕಾರಣನೇ ಇಲ್ಲ. ಚಿಂತೆಯಾಗೆ ಇನ್ನೊಬ್ಬರು ಮೇಲೆ ಬರುವುದಕ್ಕಿಂತ ಚಿಂತೆ, ಇನ್ನೊಬ್ಬರಿಗೆ ಗಾಡಿ ಬಂತಂತ ಹೇಳಿದ್ರೆ ಇವನ ಮೋಟಾರ್ ಸೈಕಲ್ ನೋಡಿ ಚಿಂತೆ. ದೇವರೇ, ನಾನೇನು ಮಾಡಿದ್ದೇನೆ, ಅವನು ದಿನಕ್ಕೊಂದು ಗಾಡಿ ತಗೊಳ್ತಾನೆ. ತಗೊಳ್ಳಿಯಪ್ಪ, ಇನ್ನು 10 ತಗೊಳ್ಳಿ, ಅವನು ಬ್ಲೆಸ್ ಆಗಲಿ. ನಿನ್ಗೆ ಯಾಕೆ ಚಿಂತೆ? ಇನ್ನೊಬ್ಬನ ಅಭಿವೃದ್ಧಿ ಆಗಲಿ, ಇನ್ನೂ ಅಭಿವೃದ್ಧಿ ಆಗಲಿ. ಯಾವಾಗ ನೀವು ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ಸಂತೋಷ ಪಡಲಿಕ್ಕೆ ಕಲಿತೀರಿ, ನೀವು ಇದ್ದ ಹಾಗೆ ಉಳಿಯುವುದಿಲ್ಲ. ನೀವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ತದೆ. ಆಲ್ವೇಸ್ ರಿಜಾಯ್ಸ್. ಯಾವ ಸಂಗತಿಯು ನಿಮ್ಮನ್ನು ಚಿಂತೆಯಲ್ಲಿ ನಿಮ್ಮ ಪ್ರಮೋಷನ್ ಸ್ಟಾಪ್ ಮಾಡದಿರಲಿ. ಹಲ್ಲೆಲೂಯಾ. ಒಬ್ಬನು ಒಳ್ಳೆಯ ದೇವ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ, ಚರ್ಚ್ ಗ್ರೋ ಆಗ್ತಾ ಇದೆ. ಇನ್ನೊಬ್ಬ ಸೇವಕನದು ವಿ ನೀಡ್ ಟು ರಿಜಾಯ್ಸ್. ಯಾಕಂದ್ರೆ ದೇವರ ರಾಜ್ಯಕ್ಕೆ ಅನೇಕ ಜನರು ಬರ್ತಾ ಇದ್ದಾರೆ, ಅನೇಕ ಜನರು ನಿತ್ಯ ಜೀವವನ್ನು ಹೊಂದುತ್ತಾ ಇದ್ದಾರೆ. ಯಾವ ರಾಜ್ಯಕ್ಕೆ ಬೆನಿಫಿಟ್? ದೇವರ ರಾಜ್ಯಕ್ಕೆ ಬೆನಿಫಿಟ್. ಹಲ್ಲೆಲೂಯಾ. ಲರ್ನ್ ಟು ರಿಜಾಯ್ಸ್, ಲರ್ನ್ ಟು ರಿಜಾಯ್ಸ್. ಇದು ಕೇವಲ ನಿನ್ನನ್ನು ಕಾಪಾಡುವಂಥದ್ದು ವಾಕ್ಯ ಕ್ಲಿಯರಿಯಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಯಾರ ಬಗ್ಗೆಯೂ ಪ್ರಾಬ್ಲಮ್ ಇಲ್ಲ. ವಿ ನೆವರ್ ಡಿಸ್ಲೈಕ್ ಎನಿವನ್, ನೆವರ್ ಹೇಟ್ ಎನಿವನ್. ನಮಗೆ ಆಗುವುದಿಲ್ಲ ಎಂಬ ವ್ಯಕ್ತಿ ಕೂಡ ಯಾರೂ ಇಲ್ಲ. ಹಲ್ಲೆಲೂಯಾ. ಮತ್ತು ಯಾರ ಅಭಿವೃದ್ಧಿಯಿಂದ ನಾವು ಕೆಳಗೆ ಬರಲಿಕ್ಕೆ ಆಗುವುದಿಲ್ಲ, ಯಾರು ಕೆಳಗೆ ಹಾಕಿದರೂ ನಾವು ಮೇಲಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. 2 ಸಂಗತಿ ನೀಡಿಕೊಡಿ. ಅನೇಕರು ಅನ್ನಿಸ್ತಾರೆ, ಇವತ್ತು ನಾನು ಕೆಳಗೆ ಬರಲಿಕ್ಕೆ ಕಾರಣ ಇವರೆಲ್ಲ ಮುಂದೆ ಹೋದ ಕಾರಣನು. ನಿನಗೆ ಇಟ್ಟಂಥ ಓಟವನ್ನು ನೀನೇ ಓಡಬೇಕು, ಅವನಿಗಿಟ್ಟಂಥ ಓಟವನ್ನು ಅವರೇ ಓಡಬೇಕು. ನೀನು ನಿನ್ನ ಟ್ರ್ಯಾಕಲ್ಲಿ ಓಡಬೇಕು, ಅವನ ಟ್ರ್ಯಾಕಲ್ಲಿ ಓಡಬೇಕು. ನಿನಗಿಟ್ಟದ್ದನ್ನು ನೀನೇ ಮಾಡಬೇಕು, ಅವನಿಗಿಟ್ಟದ್ದನ್ನು ಅವನೇ ಮಾಡಬೇಕು. ಯು ಕ್ಯಾನಾಟ್ ರನ್ ಅದರ್ಸ್ ರೇಸ್. ಇನ್ನೊಬ್ಬರು ಅಭಿವೃದ್ಧಿ ಆಗೋದಕ್ಕೋಸ್ಕರ ನಾನು ಹೊಟ್ಟೆಗಿಚ್ಚುಪಟ್ಟು ನಾನು ಕೆಳಗೆ ಬರುವುದಲ್ಲ. ಯಾವಾಗ ಈ ಸತ್ಯಾಂಶ ನಮಗೆ ಗೊತ್ತಿರ್ತದೆ, ಯಾವಾಗಲೂ ನಾವು ಸಂತೋಷ ಪಡುತ್ತೇವೆ, ನಮ್ಮನ್ನು ನಾವು ದೇವರ ಸನ್ನಿಧಾನದಲ್ಲಿ ಸರಿಪಡಿಸಿಕೊಳ್ತೇವೆ. ಹಲ್ಲೆಲೂಯಾ. ಯಾರು ಹೊಗಳಿದರೂ ಕೂಡ ನೀನು ಮೇಲಕ್ಕೆ ಬರುವುದಿಲ್ಲ, ಯಾರು ತೆಗಳಿದರೂ ಕೂಡ ನೀನು ಕೆಳಕ್ಕೆ ಬರುವುದಿಲ್ಲ. ಪುನಃ ಹೇಳ್ತೇನೆ, ಯಾರು ಹೊಗಳಿದರೂ ಕೂಡ ನೀನು ಮೇಲಕ್ಕೆ ಬರುವುದಿಲ್ಲ. ಮೇಲಕ್ಕೆ ಬರುವಂಥದ್ದು ಪ್ರೈಡ್ ಮಾತ್ರ. ನಿನಗೆ ಮೊದಲು ಗೊತ್ತಿರಬೇಕು, ಎಷ್ಟೇ ಹೊಗಳಿದರೂ ಕೂಡ ನೀನು ಮೇಲೆ ಬರಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಪ್ರೈಡ್ ಬರ್ತದೆ. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಉಬ್ಬುವಿನಿಂದ ಏನಾಗಿದೆ? ದುಬ್ಬು. ವಿ ಕ್ಯಾನಾಟ್ ಚೇಂಜ್ ಅವರ್ ಪೊಸಿಷನ್, ವಿ ಕ್ಯಾನಾಟ್ ಚೇಂಜ್ ಅವರ್ ಟ್ರ್ಯಾಕ್. ಯಾರು ಹೊಗಳಿದ್ರು ಕೂಡ ಮತ್ತು ಯಾರು ತೆಗಳಿದ್ರು ಕೂಡ ನೀನು ಕೆಳಗೆ ಬರಲಿಕ್ಕೆ ಆಗುವುದಿಲ್ಲ. ನೀನು ಕೆಳಗೆ ಬರಬೇಕಾದ್ರೆ ಆ ಒಂದು ಸುಳ್ಳುಗಳನ್ನು ನೀನು ತೆಗೆದುಕೊಂಡು ನಿನ್ನನ್ನು ಬ್ಲಾಕ್ ಮಾಡಬೇಕು. ನಿನ್ನನ್ನು ಮೇಲಕ್ಕೆ ಕೊಂಡೋಗುವಂಥದ್ದು ದೇವರ ವಾಕ್ಯ. ಗೆಟ್ ದಿ ವಿಸ್ಡಮ್, ಇಟ್ ವಿಲ್ ಪ್ರಮೋಟ್ ಥಿ. ಹೇಳ್ರಿ, ಗೆಟ್ ದಿ ವಿಸ್ಡಮ್, ಇಟ್ ವಿಲ್ ಪ್ರಮೋಟ್ ಥಿ. ನಿನ್ನನ್ನು ಉನ್ನತ ಕೊಂಡೋಗ್ತದೆ. ವಿಸ್ಡಮ್ ಇಸ್ ದ ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್ ಇಸ್ ಇನ್ ಯುವರ್ ಸ್ಪಿರಿಟ್. ಹಲ್ಲೆಲೂಯಾ. ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕು, ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕು. ಆರೋಗ್ಯ, ಸಿ,
ಒಬ್ಬ ಮ್ಯಾನ್ ಆಫ್ ಗಾಡ್ ಹೀಲಿಂಗ್ ರಿಲೀಸ್ ಮಾಡುವಾಗ ನಿಮಗೆ ಹೀಲ್ ಆಗ್ತದೆ. ದ ವರ್ಡ್ ಆಫ್ ನಾಲೆಡ್ಜ್ ಆಪರೇಟ್ ಆದಾಗ ಹೀಲ್ ಆಗ್ತದೆ. ಅದು ಇನ್ನೊಬ್ಬರು ಬಂದು ನಿಮಗೆ ಕೈ ಇಟ್ಟಾಗ ನೀವು ಹೀಲ್ ಆಗ್ತೀರಿ. ಬಟ್ ನಿಮ್ಮ ಹೀಲಿಂಗನ್ನು ಮೇಂಟೈನ್ ಮಾಡುವಂಥದ್ದು ದ ವರ್ಡ್ ಆಫ್ ಗಾಡ್. ಓಡಿದ ನಾಯಿ ಪುನಃ ಬರಲಿಕ್ಕೆ ಸಾಧ್ಯ? ಕೇಳ್ತಾ ಇದ್ದೀರಾ? ಯಾರೋ ನಿನಗೋಸ್ಕರ ಒಂದು ನಾಯಿಯನ್ನು ಓಡಿಸಿದ್ದಾರೆ. ರೋಗ ಎಂಬ ನಾಯಿಯ, ಕೊರತೆ ಎಂಬ ನಾಯಿಯ ಓಡಿಸಿದ್ದಾರೆ. ಸೆಲ್ ಲೀಡರ್ ಬಂದು ಓಡಿಸಿರ್ಬೋದು, ಪಾಸ್ಟರ್ ಬಂದು ಓಡಿಸಿರ್ಬೋದು, ನೇಬರ್ ಬಂದು ಓಡಿಸಿರ್ಬೋದು. ಬಟ್ ಒಂದು ನೆನಪಿಟ್ಟುಕೊಳ್ಳಿ, ನೀನು ಒಬ್ಬನೇ ಇರುವಾಗ ಆ ನಾಯಿ ಎನಿ ಟೈಮ್ ತಿರುಗಿ ಬರಬಹುದು. ಬಟ್ ನೀನು ಕಂಟಿನ್ಯೂ ಅದನ್ನು ಓಡಿಸಬೇಕಾದ್ರೆ ಎವ್ರಿ ಟೈಮ್ ಪಾಸ್ಟ್ರಿಗೆ ಕಾಲ್ ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ನಿನ್ನ ಬೆತ್ತವನ್ನು ಹಿಡಿದುಕೊಂಡು ನಿಲ್ಲಬೇಕು. ಹಲೋ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲೋ, ಅದಕ್ಕೋಸ್ಕರ ನಮ್ಮ ಒಳಗೆ ಏನು ಬೇಕು? ವಾಕ್ಯ ಬೇಕು. ವಾಕ್ಯವನ್ನು ಮೇಂಟೈನ್ ಮಾಡಬೇಕು ನಮ್ಮ ಒಳಗೆ. ಎನಿ ಸಿಂಪ್ಟಮ್ಸ್ ಕಮ್ಸ್, ಏನು ಸಿಂಪ್ಟಮ್ಸ್ ಪುನಃ ಬಂದವು? ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಹೊತ್ತುಕೊಂಡೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಗ್ತದಲ್ಲ. ಫೇತ್ ಹೇಳ್ತದೆ ಆಯ್ತು. ಹೇಳ್ರಿ ಆಯ್ತು. ಹೇಳಿ, ನನಗೆ ಗುಣ ಆಯ್ತು. ಐ ಆಮ್ ಹೆಲ್ತಿ, I am strong, I refuse to be sick, I never accept any sickness in my body. Sickness, you have no authority over my body. I refuse. ನಾನು ನಿನ್ನ ನಿರಾಕರಿಸ್ತಾ ಇದ್ದೇನೆ. Health is belong to me. I am healthy, I am strong. ನಾನು ಆರೋಗ್ಯದಾಯಕನಾದ ದೇವರಿಗೆ ಆರೋಗ್ಯವಂತನಾದ ಮಗನಾಗಿ ಕ್ರಿಸ್ತನಲ್ಲಿ ನಾನು ಹುಟ್ಟಿದ್ದೇನೆ. ಯಾವುದಕ್ಕೆ ಹುಟ್ಟಿದ್ದೇನೆ? ಆರೋಗ್ಯವಂತನಾದ ದೇವರಿಗೆ. ನನ್ನ ದೇವರಿಗೆ ರೋಗ ಇಲ್ಲ. ಯೆಹೋವ ರಾಫ ಎಂಬ ನಾನು ಹಳೆ ಒಡಂಬಡಿಕೆಯಲ್ಲಿ ಹಿಡಿದ ಯೆಹೋವ ರಾಫ ಎಂಬ ನಾನೇ ಏನಾಗಿದ್ದೇನೆ? ಆರೋಗ್ಯವಾಗಿದ್ದೇನೆ. ನನ್ನಲ್ಲಿ ಆರೋಗ್ಯ ಇದೆ ಅಂತ ಹೇಳಲಿಲ್ಲ, ನಾನೇ ಆರೋಗ್ಯವಾಗಿದ್ದೇನೆ. ಹೆಲ್ತ್ ಈಸ್ ಡಿವೈನ್ ನೇಚರ್ ಆಫ್ ಗಾಡ್, ಡಿವಿನಿಟಿ ಆಫ್ ಗಾಡ್, ದ ಲೈಫ್ ಆಫ್ ಗಾಡ್. ದೇವರ ಜೀವ. ನಾವು ಯಾರಿಗೆ ಹುಟ್ಟಿದ್ದೇವೆ? ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಆರೋಗ್ಯದಾಯಕನಿಗೆ ಹುಟ್ಟಿದ್ದು ರೋಗಿ ಅಲ್ಲ. ಶುದ್ಧದಿಂದ ಅಶುದ್ಧ ಹುಟ್ಟಿದ್ದೆ? ಎಂದಿಗೂ ಇಲ್ಲ. ಆರೋಗ್ಯದಿಂದ ಅನಾರೋಗ್ಯ ಹುಟ್ಟಿದ್ದೆ? ಎಂದೂ ಇಲ್ಲ. ಎಲ್ಲಿದೆ? ಎಲ್ಲಿ ಓದಿದ್ದೀರಿ ನೀವು? ಓದಿ. 14ನೇ ಅಧ್ಯಾಯ ಯೋಬ. ಅಶುದ್ಧದಿಂದ ಶುದ್ಧವು ಹುಟ್ಟಿದ್ದೇ? ಎಂದಿಗೂ ಇಲ್ಲ. ಒಂದು ಕಾಲದಲ್ಲಿ ನಾವು ಏನಾಗಿದ್ದೆವು? ಬಾರ್ನ್ ಅಗೇನ್ ಆಗುವ ಮುಂಚೆ ಅಶುದ್ಧರಾಗಿದ್ದೆವು. ಅಶುದ್ಧದಿಂದ ಶುದ್ಧ ಹುಟ್ಟಲಿಕ್ಕೆ ಆಗುವುದಿಲ್ಲ. ನಾವು ಕ್ರಿಸ್ತನಲ್ಲಿ ಶುದ್ಧನಾದ ದೇವರಿಗೆ, ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ರೈಟ್? ನಾವು ಪರಿಶುದ್ಧರಾಗಿ ಹುಟ್ಟಿದ್ದರಿಂದ ಪರಿಶುದ್ಧರಾಗಿ ನಡೆಯುತ್ತೇವೆ. ಆರೋಗ್ಯವಂತನಾದ ದೇವರಿಗೆ ನಾವು ಆರೋಗ್ಯವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಹಾಗಾದರೆ ಆರೋಗ್ಯವಂತನು ಹೇಳಬೇಕು. ಏಳು. ಯಾರಿಗೆ ಹೇಳುವುದು? ಒಳಗೆ ಅಡಗಿ ಕೂತ್ಕೊಂಡಿದ್ದಾನೆ, ಹಿಡನ್ ಪರ್ಸನ್, ಹಿಡನ್ ಮ್ಯಾನ್ ಆಫ್ ದಿ ಹಾರ್ಟ್. ಏಳು. ಪ್ರಕಾಶಿಸು. ಆರೋಗ್ಯದಲ್ಲಿ ಏಳು. ಪ್ರಕಾಶಿಸು. ಸಮಾಧಾನದಲ್ಲಿ ಏಳು. ಹೇಳ್ರಿ, ಪ್ರಕಾಶಿಸು. ಕಮಾಂಡಿ. ಆರೋಗ್ಯದಲ್ಲಿ ಏಳು. ಪ್ರಕಾಶಿಸು. ಸಮಾಧಾನದಲ್ಲಿ ಪ್ರಕಾಶಿಸು. ನೀನು ಹೇಳಬೇಕು. ಒಳಗಿನ ಮನುಷ್ಯ ಎದ್ದರೆ ಶರೀರದ ಮೇಲೆ ಡೊಮಿನೇಟ್ ಮಾಡ್ತಾನೆ. ಶರೀರದ ಮೇಲೆ ಡೊಮಿನೇಟ್ ಮಾಡುವುದೇ ನೀವು ಆರೋಗ್ಯದಲ್ಲಿ ನಡೆಯುವುದು. ನೀವು ಹೀಲಿಂಗ್ಗೋಸ್ಕರ ಪ್ರೇಯರ್ ಮಾಡಬೇಕಾಗಿಲ್ಲ. ನೋ ನೀಡ್ ಟು ಪ್ರೇ ಫಾರ್ ಹೀಲಿಂಗ್. ತಲೆಯಲ್ಲಿ ಚಕ್ಕರ್ ಬಂದರೂ ಸರಿ ಆಗ್ತದೆ.
ನಿನ್ನ ಸ್ಪಿರಿಟ್ ಮೈಂಡ್ ಅನ್ನು ಕಂಟ್ರೋಲ್ ಮಾಡ್ತಾನೆ. ಕೆಲವರು ಒಳಗಿನ ಮನುಷ್ಯನಿಗೂ ಕೊಡುವುದಿಲ್ಲ, ಹೊರಗಿನ ಮನುಷ್ಯನಿಗೂ ಕೊಡುವುದಿಲ್ಲ. ಅವರಿಗೆ ಒಂದು ಊಟ ಬಿಟ್ಟರೆ ಫಸ್ಟ್ ಈ ಮುಂದಿನ ಫಾಸ್ಟಿಂಗ್ ಮಾಡ್ತಾನೆ ಯಾರು ದಪ್ಪ ಜಪ್ಪ. ನಾನು 4 days ಓನ್ಲಿ ವಾಟರ್ ಫಾಸ್ಟಿಂಗ್ ಮಾಡಿದ್ದೇನೆ. ಟಂಗ್ಸಲ್ಲಿ ಮಾತಾಡಿ ಆಚೀಚೆ ಓಡ್ತಾ ಇದ್ದೇನೆ. ಕೇವಲ ನೀರು 4 days. ಯಾವತ್ತು ಚಕ್ಕರ್ ಬಂದು ಬೀಳಲಿಲ್ಲ. 40 days ಫಾಸ್ಟಿಂಗ್ ಮಾಡಿದ್ದೇನೆ, ಯಾವತ್ತು ಚಕ್ಕರ್ ಬಂದು ಬೀಳಲಿಲ್ಲ. 21 days ಎಷ್ಟೋ ಸತ್ಯ ಮಾಡಿದ್ದೇನೆ, ಯಾವತ್ತು ಚಕ್ಕರ್ ಬಂದು ಬೀಳಲಿಲ್ಲ. 7 days ಮಾಡಿದ್ದೇನೆ, ಯಾವತ್ತು ಚಕ್ಕರ್ ಬಂದು ಬೀಳಲಿಲ್ಲ. 3 days ಮಾಡಿದೆ, ಮೊನ್ನೆ ನಾನು 3 days ಮಾಡಿದ್ದೆ. 3 days ಏನು ತಿನ್ನಲಿಲ್ಲ. ಇಲ್ಲಿ ಬಂದು ಪ್ರೀಚ್ ಮಾಡಿದೆ 3 days ಕೂಡ. ಗೊತ್ತಾಯ್ತಾ ನಾನು ಫಾಸ್ಟಿಂಗಲ್ಲಿದ್ದೇನೆ ಅಂತ, ಏನು ತಿನ್ನಲಿಲ್ಲ ಅಂತ. ನನಗೆ ಫುಡ್ ಇಲ್ಲದೆ ತಿನ್ನದೆ ಕುತ್ಕೊಂಡದೆ. ಬೆಸ್ಟ್ ಫುಡ್ ಇದೆ, ಐ ಕ್ಯಾನ್ ಈಟ್ ಬೆಸ್ಟ್ ಫುಡ್. ಹಲ್ಲೆಲೂಯಾ. ಕೆಲವರಿಗೆ ಕ್ರೇವ್ ಏನಾದರೂ ಅವರಿಗೆ ಅವರ ಫಾಸ್ಟಿಂಗ್ನಲ್ಲಿ ಡಿಸಿಷನ್ ಇಲ್ಲ. ಒಳ್ಳೆಯ ಮಾಂಸ ಇದ್ದರೆ ಆ ದಿವಸ ಫಾಸ್ಟಿಂಗ್ ಪೋಸ್ಟ್ಪೋನ್ ಆಗ್ತದೆ. ಅವರ ಇಷ್ಟದ ಫುಡ್ ಮುಂದೆ ಬಂದರೆ ಫಾಸ್ಟಿಂಗ್ ಪೋಸ್ಟ್ಪೋನ್ ಆಗ್ತದೆ. ದಟ್ ಮೀನ್ ನೋ ಸೆಲ್ಫ್ ಕಂಟ್ರೋಲ್. ನನ್ನೊಟ್ಟಿಗೆ ಒಬ್ಬನಿಗೆ ಫಾಸ್ಟಿಂಗ್ ಕೂತ್ಕೊಳಿಸಿ, ಯೌವನಸ್ಥನಿಗೆ, ಹೆಸರು ಹೇಳುವುದಿಲ್ಲ. 3rd day ಫಾಸ್ಟಿಂಗಲ್ಲಿ ನಮ್ಮ ಪೀಟರ್ ಬ್ರದರ್ ಬಂದರು. ಅವರಿಗೆ ಚಕ್ಕುಲಿ ಅಂದರೆ ತುಂಬ ಇಷ್ಟ. ಅವರು ತಿನ್ನುವಾಗಲೇ ಅವರ ಆ ಶಬ್ದ ಕೆಟ್ಟಿದ್ರು, ಕುರುಕುರು ತಿನ್ನುವಾಗ ಉಂಟು ನೋಡಿ. ನನ್ನ ತಾಯಿ ಅವನಿಗೆ ಒಂದು ಟೀ ತಂದರು, ಮತ್ತೊಂದು ಚಕ್ಕುಲಿ ಬಕೆಟ್ ತಿಂದರು. ನಾನು ಅವನ ಹತ್ರ ಸಂಜೆ ಮಾತಾಡ್ತಾ ಇದ್ದೇನೆ. ನಮ್ಮ ಯೌವನಸ್ಥ ಫಾಸ್ಟಿಂಗ್ 3 days ಫಾಸ್ಟಿಂಗ್ ನಾವು ಕೂತ್ಕೊಂಡಿದ್ದಾನೆ ಮುಂದೆ. ಪೀಟರ್ ಬ್ರದರ್ ಹಿಂದೆ ಕೂತ್ಕೊಂಡಿದ್ದೆ, ಮಾತಾಡ್ತಾ ಇದ್ದಾನೆ. ರೋಷಾಕ ಚಕ್ಕುಲಿ ತಿಂತಾ ಇದ್ದಾನೆ. ಕುರ್ಕ್ ಆಗುವಾಗ ಆ ಸಹೋದರನಿಗೆ ತಡಿಲಿಕ್ಕೆ ಆಗೋದಿಲ್ಲ. ಆ ಸೌಂಡ್ ಬರ್ತಾ ಇದೆ ನೋಡಿ, ಚಕ್ಕುಲಿ ಅದು ಸೌಂಡ್ ಬರೋ. ಅವನಿಗೆ ನನಗೆ ಹೀಗೆ ಹೇಳ್ತಾನೆ, ಮುಂದೆ ಅಲ್ಲಿ ಚಕ್ಕುಲಿ ಇಡಲ್ಪಟ್ಟಿದೆ, ಟೀ ಇದೆ. ಅವನಿಗೆ ಸಿಗ್ನಲ್ ಕೊಡ್ತಾನೆ, ತಿನ್ನು ಅಂತೇಳಿ. ಎಷ್ಟು ಸ್ಪೀಡ್ ತಿಂದ ಅಂತ ಹೇಳಿದ್ರೆ 3-4 ಚಕ್ಕುಲಿ ಚಕ 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 ತಿಂದ. ಆತನು ಕೂತ್ಕೊಂಡದ್ದು ಜೆನ್ಯೂನ್ ಫಾಸ್ಟಿಂಗ್ ನನ್ನೊಟ್ಟಿಗೆ, ಪ್ರೇಸ್ ಗಾಡ್. ಬಟ್ ಅವನಿಗೆ ಪಾಪ ಇವರು ಟೆಂಪ್ಟರ್ ಬಂದ, ಪೀಟರ್ ಬ್ರದರ್ ಅಲ್ಲ, ಬಟ್ ಅವನಿಗೆ ತಿನ್ಬೇಕು ತಿಂದ. ಪೀಟರ್ ಬ್ರದರ್ ಕೇಳ್ತಾ ಇದ್ದಾನೆ, ಮೆಸೇಜ್ ಹೋಗ್ತದೆ ಅವನಿಗೆ. ಮೆಸೇಜ್ ಆದ ಕೂಡಲೇ ನನಗೆ ನ್ಯೂಸ್ ಬರ್ತದೆ, ಯಾಕಂದರೆ ಅವನ ತುಂಬ ಜನ ಇದ್ದಾರೆ, ಕಟ್ ಮಾಡಿ ಕಳಿಸ್ತಾರೆ ಅವನಿಗೆ. ಬಟ್ ಸೆಲ್ಫ್ ಕಂಟ್ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಫಾಸ್ಟ್ ಮಾಡ್ತೀರಿ, ಉಪವಾಸ ಪ್ರಾರ್ಥನೆ ಮಾಡ್ತೀರಿ, ದೇವರು ಚೇಂಜ್ ಆಗುವುದಿಲ್ಲ, ನೀವು ಚೇಂಜ್ ಆಗುತ್ತೀರಿ. ನಿಮ್ಮ ದೇಹದಲ್ಲಿದ್ದ ಕೆಲವು ಕ್ರೇವಿಂಗ್ಗಳು ಬ್ರೇಕ್ ಆಗ್ತವೆ. ಕೆಲವರು ಫಾಸ್ಟಿಂಗ್ ಮಾಡೋದು ತುಂಬ ಭಯ. ಏನೋ ಬ್ಲಡ್ ಪ್ರೆಷರ್ ಮೇಲೆ ಕೆಳಗೆ ಬರ್ಬೋದು. ನಾನು 40 days ಮಾಡಿದೆ, ನನಗೇನಾಗಲಿಲ್ಲ, ಯಾವ ಪ್ರೆಷರ್ ಸಹ ಬರಲಿಲ್ಲ. 25 years ನಾನು ಯಾವ ಸಿಕ್ನೆಸ್ ನೋಡಲಿಲ್ಲ. ರೈಟ್? ಯಾಕೆ? ದ ವರ್ಡ್ ಆಫ್ ಗಾಡ್ ಇಸ್ ಇನ್ ಮೈ ಸ್ಪಿರಿಟ್. ಹೇಳಿ, ನಾನು ಇದ್ದ ಹಾಗೆ ಇರುವುದಿಲ್ಲ.
ಹೇಳಿ, ನನ್ನಲ್ಲಿ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ನಮಗೆ ಈ ಸತ್ಯ ಪ್ರಕಟವಾಗುವುದಕ್ಕೋಸ್ಕರ ನಾವು ಫಾಸ್ಟಿಂಗ್ ಮಾಡೋದು. ಅದರಿಂದ ಬೈಬಲ್ ಇರ್ತದೆ, ಅಶುದ್ಧದಿಂದ ಶುದ್ಧ ಉಂಟಾದಿತ್ತೆ. ನೋ, ನಾವು ಬೋರ್ನಗೆನಾದದ್ದು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ಹೇಳಿ, ನಾವು ಕ್ರಿಸ್ತನಲ್ಲಿ ಪರಿಶುದ್ಧರು. ಪರಿಶುದ್ಧರಾದ ಕಾರಣ ಪರಿಶುದ್ಧರಾಗಿ ನೀವು ನಡೀತೀರಿ. ಅಶುದ್ಧದಿಂದ ಶುದ್ಧ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ಅನೇಕರು ಹೇಳ್ಬೋದು, ನೀನು ಪರಿಶುದ್ಧತೆಯಲ್ಲಿ ನಡಿ, ಪರಿಶುದ್ಧತೆಯ ಸಂದೇಶವೇ ಇಲ್ಲ ಮೆಸೇಜಲ್ಲಿ, ಓನ್ಲಿ ಕೃಪೆ. ಅಯ್ಯೋ, ಅವರಿಗೆ ತಾವು ಪರಿಶುದ್ಧರಾಗಿದ್ದೇವೆ ಗೊತ್ತಿಲ್ಲದವರು ಹೇಗೆ ನಡೀಲಿಕ್ಕೆ ಆಗ್ತದೆ ಪರಿಶುದ್ಧತೆಯಲ್ಲಿ? ಹೇಗೆ ನಡೀಲಿಕ್ಕೆ ಆಗ್ತದೆ? ನಡೀಲಿಕ್ಕೆ ಆಗುವುದಿಲ್ಲ. ಪರಿಶುದ್ಧತೆ ಎಂಬುದು ಒಳಗಿರಬೇಕು. ದ ಇನ್ಸೈಡ್ ವಾಟ್ ನೀನು ಇನ್ಸೈಡ್ ಏನಾಗಿದೆ ಅದೇ ನಿನ್ನ ಮ್ಯಾನಿಫೆಸ್ಟೇಷನ್ ಔಟ್ಸೈಡ್. ಇಲ್ಲಿ ಏನು ಬೀಳಲಿಲ್ಲ, ತೊಂದರೆ, ತೆಂಡಲ್ಲಿ ಬಿತ್ತಂದ ಅಂತದೆ. ಇಲ್ಲಿ ನೋಡಿ, ತೆಂಗಿನ ಮರದ್ದು ತೆಂಡಲ್ಲಿ ಟಕ್ ಅಂತ. ಇಲ್ಲಿ ಬೀಳುವಂಥದ್ದನ್ನು ನೋಡಿ ಕೇಳಿ. ವಾಕ್ಯ ಬೀಳ್ತಾ ಇದೆ ನಿಮ್ಮ ಆತ್ಮಗೆ, ಅದನ್ನು ಕ್ಯಾಚ್ ಹಿಡಿಯಿರಿ. ಹಲ್ಲೆಲೂಯಾ. ಅದು ನಿಮಗೆ ಲೈಫ್ ಕೊಡ್ತದೆ. ತೆಂಡಲ್ಲಿ ಬೀಳ್ತಾ ಇರ್ತದೆ, ಅದು ಹೋಗ್ತಾ ಇರ್ತದೆ, ಅದನ್ನೇನು ನಿಮ್ಗೆ ಇಫೆಕ್ಟ್ ಮಾಡೋದಿಲ್ಲ. ಹೇಳಿ, ನಾವು ಕ್ರಿಸ್ತನಲ್ಲಿ ಆರೋಗ್ಯವಂತನಾದ ದೇವರಿಗೆ ಆರೋಗ್ಯವಂತರಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ಫಸ್ಟ್ ನನಗೇನು ಫೀಲ್ ಆಗೋದಿಲ್ಲ, ನೋ ಪ್ರಾಬ್ಲಮ್. ಪುನಃ ಹೇಳು, ನಾನು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಗನಾಗಿ ಕ್ರಿಸ್ತನ ಹುಟ್ಟಿದ್ದೇನೆ. ಕೆಲವೊಮ್ಮೆ ಒಂದು ವರ್ಡ್ಗಳು ನನಗೆ ಬೆಳಕಾಗುವವರೆಗೆ ನಾನು ಹೇಳ್ತೇನೆ, ನನ್ನ ಒಳಗಿಂದ ಗೊತ್ತಾಗ್ತದೆ. ರೈಟ್? ಅರಿಕೆ ಅಂತ ಹೇಳಿದರೆ ಒನ್ ಟೈಪ್ ಆಫ್ ಮೆಡಿಟೇಷನ್. ಮಟರ್ ಅಂತ ಹೇಳ್ತಾರೆ. ಮಟರ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕು. ಆಲ್ರೆಡಿ ಆರೋಗ್ಯ ನಿಮ್ಮ ಒಳಗಿದೆ, ಬಟ್ ಒಳಗಿದ್ದದು ಹೊರಗೆ ಬರುವುದಿಲ್ಲ. ನಿಮ್ಗೆ ಯಾವಾಗಲೂ ಗೊತ್ತಿರಬೇಕು, ನಿಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಒಂದು ಆತ್ಮವಾಗಿದೆ. ಈಗ ನಾನು ಹೇಳಿದೆ, ನಾನು ಪಾಪದ ಫಲಕ್ಕೆ ನೀತಿವಂತನಾಗಿ ಜೀವಿಸುವಂತ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಐ ರಿಫ್ಯೂಸ್ ಟು ಬಿ ಸಿಕ್. ನಾನು ಆರೋಗ್ಯವಂತನಾದ ದೇವರಿಗೆ ಆರೋಗ್ಯವಂತನಾದ ಮಗನಾಗಿ ಕ್ರಿಸ್ತನಲ್ಲಿ ನಾನು ಹುಟ್ಟಿದವನಾಗಿದ್ದೇನೆ. ಬೋರ್ನ್ ಹೆಲ್ತಿ, ಐ ಆಮ್ ಸ್ಟ್ರಾಂಗ್ ಇನ್ ದ ನೇಮ್ ಆಫ್ ಜೀಸಸ್. ಆ ರೀತಿ ನಾನು ಮಾಡ್ತೇನೆ ಕೂತ್ಕೊಂಡು. ರೈಟ್? ಒಳಗಿಂದ ಅದು ಪುನಃ ಹೇಳಿದಾಗ ಐ ಕ್ಯಾನ್ ಸಿ. ನಾನು ನೋಡ್ತೇನೆ, ನಾನು ಆರೋಗ್ಯದಲ್ಲಿ ನೋಡ್ತೇನೆ. ಸಮ್ಟೈಮ್ಸ್ ಸಿಂಪ್ಟಮ್ಸ್ಗಳು ಹೇಳ್ತೇವೆ, ನೀನು ಮಲಗುವುದನ್ನು, ಬೆಡ್ಡಿನಲ್ಲಿ ಮಲಗುವುದನ್ನು. ನೋ, ಸೈತನ ಮಧ್ಯೆ ಈ ಸರ್ತಿ ನೀನು ಗುಣ ಆಗೋದಿಲ್ಲ. ಗುಣ ಆಗಿದ್ದೇನೆ. ಆರ್ಗ್ಯುಮೆಂಟ್ ನಡೆಯುತ್ತದೆ. ಅವನು ಕನ್ವಿನ್ಸ್ ಮಾಡ್ತಾನೆ, ಈ ಸರ್ತಿ ನೀನು ಗುಣ ಆಗೋದಿಲ್ಲ. ನೋ, ನಾನು ಗುಣ ಆಗೋದಿಲ್ಲ, ನಾನು ಗುಣ ಆಗಿದ್ದೇನೆ. ಇಮಿಡಿಯೇಟ್ಲಿ ಅವನ ಕನ್ವರ್ಸೇಷನ್ ಕೇಳಿಕೊಂಡು, ಲಾರ್ಡ್ ಪ್ಲೀಸ್ ಹೆಲ್ಪ್ ಮಿ ಲಾರ್ಡ್, ಗುಣ ಮಾಡುತ್ತೇವೆ. ನೋ, ಜಸ್ಟ್ ಅಗ್ರಿ ವಿತ್ ಗಾಡ್. ವಾಟ್ ಗಾಡ್ ಡಿಕ್ಲೇರ್ ಟು ಯು. ದೇವರು ನಿಮಗೆ ಏನು ಡಿಕ್ಲೇರ್ ಮಾಡಿದ್ದಾನೆ? ಯು ಆರ್ ಹೆಲ್ತಿ, ಐ ಆಮ್ ಹೀಲ್ಡ್. ಬಿಟ್ಟುಕೊಡ್ಬೇಡ್ರಿ. ನನ್ನ ಬರ್ತು ಒಂದು ಟ್ಯಾಬ್ಲೆಟ್ ತೊಂದರೆ ತಗೊಳ್ಳಿ. ಅದು ಸಹ ಇಲ್ಲ, ಇದು ಸಹ ಇಲ್ಲ ಆಗಬಾರದಲ್ಲ. ಅಗುಲ್ಲ ಟ್ಯಾಬ್ಲೆಟ್ ತೆಗೊಂಡು ಪೋಯರಿಗೆ ಮುಗುಲು ಪೋಯರಿ. ನಿನ್ನ ಮಗ್ಗುಲಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದು ನಿನಗೇನಾಗುವುದಿಲ್ಲ. ಅವನು ಬೆಸ್ಟ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾನೆ. ವರ್ಡ್ ಕೆಲಸ ಮಾಡುವುದಿಲ್ಲ ಅಷ್ಟೇ. ದೇವರ ವಾಕ್ಯ ಕೆಲಸ ಮಾಡುವುದಿಲ್ಲ. ಅದು ಪಾಸ್ಟರ್ ಹತ್ರ ಮಾತ್ರ ಕೆಲಸ. ನೋ, ವಾಕ್ಯ ಎಲ್ಲ ನಂಬುವರಾದ ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ.
ನಂಬುವರಾದ ನಿಮ್ಮಲ್ಲಿ ಬಲವಾಗಿ ಕೆಲಸ ಮಾಡ್ತದೆ. ನೀನು ಎಷ್ಟು ಆರಾಧನೆ ಮಾಡ್ತಿ ಸೈತಾನಿಗೆ ಏನು ತೊಂದರೆ ಇಲ್ಲ. ನೀನು ಎಷ್ಟು ಸ್ತುತಿ ಮಾಡ್ತಿ ನೋ ಪ್ರಾಬ್ಲಮ್, ಮಾಡು, ನಾನು ಸ್ವಲ್ಪ ದೂರ ಹೋಗಿ ನಿಲ್ತೇನೆ. ನೀನು ಎಷ್ಟು ವಾಕ್ಯವನ್ನು ಕೇಳ್ತಿ, ವಾಕ್ಯವನ್ನು ಕೇಳಿದ ಕೂಡಲೇ ಅವನು ಬರ್ತಾನಂತೆ. ಯಾಕೆ? ಸ್ವಲ್ಪ ಹೊತ್ತಿನಂತ ಬರ್ತಾನೆ, ಆದರೆ ಬರ್ತೇನೆ, ನೋಡುವ, ಫ್ರೀ ಇದ್ದರನ್ನು ಎಲ್ಲ ಕೆಲಸವನ್ನು ಬಿಡ್ತಾನೆ, ಎಲ್ಲವನ್ನು ಬಿಡ್ತಾನೆ, ವಾಕ್ಯ ಕೇಳಿದ ವ್ಯಕ್ತಿ ಹತ್ರ ಹೋಗ್ತಾನೆ. ಯಾಕೆ? ಕದ್ದುಕೊಂಡು ಹೋಗ್ಲಿಕ್ಕೆ. ಒಮ್ಮೆ ನಿನಗೆ ವಾಕ್ಯ ಪ್ರಕಟ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ ನಿನ್ನನ್ನು ಅವನು ಹಿಡೀಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ವಾಕ್ಯ ಕೇಳುವಾಗ ಕೆಲವರು ಸುಮ್ಮನೆ ಹೆಂಚಿನ ಕೇಂದಿನಿ ಗುಣ ಆತಿ ಗುಣ ಎಂಕಲ್ಲ ಗೊತ್ತಿದ್ದ ಅರೆಗವು ನಂಗೆ ಒಳ್ಳೆ ಪುರ್ಸೋತುಂಡು. ಬಿಟ್ಟು ಕೊಡಬಾರದು. ಒಮ್ಮೆ ವಾಕ್ಯ ನಿಮ್ಮಲ್ಲಿ ಕೂತ್ಕೊಂಡಂತ ಹೇಳಿದರೆ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ರಿ, ಬುದ್ಧಿ ಹೇಳ್ರಿ. ವಾಕ್ಯ ನಿಮ್ಮ ಒಟ್ಟಿಗೆ ಕೂತ್ಕೊಂಡಿತ್ತು ಮತ್ತು ಕೆಡುಕನ್ನು ಹಿಡಿಯುವುದಿಲ್ಲ. ಓದಿದ್ದೀರಾ? ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ, ಕೆಡುಕನವನ್ನು ಹಿಡಿಯುವುದಿಲ್ಲ. ಲೋಕವೆಲ್ಲವೂ ಕೆಡುಕನ ವಶದಲ್ಲಿದ್ದವರು, ನಾವು ಆತನ ವಶದಲ್ಲಿಲ್ಲ. ಆತನ ಮಗನು ಬಂದು ಸತ್ಯವಾಗಿರುವ ಆತನು ತಿಳಿಯುವಂತೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ. ಹೂ ವಾಸ್ ಗಿವನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ, ಅಂಡರ್ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ಹಿ ಕೆನಾಟ್ ಹೋಲ್ಡ್ ಮಿ ಬ್ಯಾಕ್. ಆತನು ಹಿಡಿಲಿಕ್ಕೆ ಆಗುದಿಲ್ಲ. ಹಿ ಕೆನಾಟ್ ಹೋಲ್ಡ್ ಯುವರ್ ಫೈನಾನ್ಸ್. ನಿನಗೆ ಫೈನಾನ್ಸ್ ಬಗ್ಗೆ ಪ್ರಕಟ ಆಯಿತು ಅಂತ ಹೇಳಿದರೆ ಅವನು ನಿನ್ನ ಫೈನಾನ್ಸ್ ಒಂದು ರಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಹಿಡಿಲಿಕ್ಕೆ ಆಗುವುದಿಲ್ಲ, ಹಿಡಿಲಿಕ್ಕೆ ಆಗುವುದಿಲ್ಲ. ರೈಟ್? ಯಾಕಂದರೆ ನಿನ್ನ ಫೈನಾನ್ಸ್ನ ಕಂಟ್ರೋಲ್ ದೇವದೂತರಲ್ಲಿರ್ತದೆ, ದೇವದೂತರಲ್ಲಿರ್ತದೆ, ಅವನ ಕೈಯಲ್ಲಿಲ್ಲ. ಅವನ ಕೆಲಸ ಏನು ಗೊತ್ತುಂಟಾ? ಖಾಲಿ ತೋರಿಸುವುದು. ಇಲ್ಲಿ ಬೆಲ್ಲ ತಾಗಿಸಿ ಟಕ್ ಅಂತ ಹೇಳುದು. ಅರ್ಥ ಆಗ್ತದ? ಡಿಫ್ರೆಂಟ್ ಕೋಟಿ ಇಲ್ಲಿ ಇದೆ. ಮೊನ್ನೊಂದು ರೀಲ್ಸ್ ಅಲ್ಲಿ ನೋಡಿದೆ, ಒಂದು ನಾಯಿ, ಅದಕ್ಕೊಂದು ಸಣ್ಣ ಒಂದು ಗಾಡಿ ಕಟ್ಟಿದ್ದಾರೆ, ಮುಂದೆ ಒಂದು ಕೋಳಿಯ ತುಂಡು ಕಟ್ಟಿದ್ದಾರೆ. ಅದು ನಾಯಿ ಓಡ್ತಾ ಉಂಟು. ಯಾವುದನ್ನು ಹಿಡೀಲಿಕ್ಕೆ? ಮಾಂಸ ತುಂಡನ್ನು. ಸಿಗ್ತದ ಅದಕ್ಕೆ? ಇವತ್ತು ಎಷ್ಟೋ ಮಂದಿ ಆ ಗಾಡಿ ಹಿಡ್ಕೊಂಡು ಎಲ್ಲಿ ಓಡಿದಾರೆ ಗೊತ್ತಿಲ್ಲ. ಬಟ್ ಅದನ್ನು ಬಿಟ್ಟು ನೀವು ಇಲ್ಲಿ ಬಂದಿದ್ದೀರಿ, ದೇವರಿಗೆ ಸ್ತೋತ್ರ. ನೋಡಿದ್ದೀರಾ ಪಿಕ್ಚರನ್ನು? ಎಷ್ಟು ಮಂದಿ ನೋಡಿದ್ದೀರಿ? ಅದು ಇದ್ರೆ ಹಾಕಿದರೆ ಒಳ್ಳೆ ಇತ್ತು. ಈಗ ಸಿಗ್ತದ ಅವರಿಗೆ? ಅದು ಬೇಡಿ. ಗಲ್ಫ್ ಕಂಟ್ರಿಯಲ್ಲಿ ಏನು ಮಾಡ್ತಾರಂತ ಹೇಳಿದರೆ, ಈ ಮುದಳ ನಾಯಿಗಳನ್ನು ಟ್ರೈನ್ ಮಾಡ್ತಾರೆ ಓಡಿಸ್ಲಿಕ್ಕೆ. ಮುದಳ ನಾಯಿಗಳು ಒಂದು 10 ನಾಯಿಗಳು. ಮುಂದೆ ಒಂದು ಗಾಡಿ ಹೋಗ್ತದೆ. ಏನಂತ ಹೇಳಿದರೆ, ಯಾವುದೇ ಒಂದು ಕೋಳಿಯನ್ನು ಇಡ್ತಾರೆ. ಆ ಕೋಳಿಯನ್ನು ಹಿಡಿಲಿಕ್ಕೆ ನಾಯಿಗಳು ಓಡ್ತವೆ. ಅದು ಆದರೆ ಹಿಡಿಬಹುದು. ಇದು ಏನು ಗೊತ್ತುಂಟ? ಇದು ಗಾಡಿಗೆ ಒಂದು ಕೋಲಲ್ಲಿ ಮುಂದೆ ಕಟ್ಟಿದ್ದಾರೆ. ಇದು ಎಷ್ಟು ಮುಂದೆ ಓಡ್ತದೆ ಅದು ಅಷ್ಟೇ ಮುಂದೆ ಓಡ್ತದೆ. ಹೊರಗಿನ ನೋಟಕ್ಕೆ ಇರುವುದು ಕೇವಲ 1 ಫೀಟ್ ಮುಂದೆ. ಇವತ್ತು ಅನೇಕ ಫೈನಾನ್ಷಿಯಲ್ ಕಂಡೀಷನ್ ಅದೇ ಆಗಿದೆ. ನೀವು ಯೇಸುವನ್ನು ಹಿಂಬಾಲಿಸಿರಿ. ಲಾರ್ಡ್ ಇಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್ ಎನಿಥಿಂಗ್. ನಾನು ಯಾವತ್ತೂ ಕೊರತೆಯಲ್ಲಿ ಇರುವುದಿಲ್ಲ. ಅದರಿಂದ ವೈಯಕ್ತಿಕವಾದ ಪ್ರಾರ್ಥನೆ ಮಾಡಿರಿ,
ಡೋಂಟ್ ಕಂಡೆಮ್ ಯುವರ್ ಸೆಲ್ಫ್, ಜೀಸಸ್ ಲವ್ಸ್ ಯು ಸೋ ಮಚ್. ನೀವು ಸಭೆಯಲ್ಲಿ ಬರುವಾಗ ದಿರ್ ಇಸ್ ಎ ಕಾಪರೇಟಿಂಗ್ ಅನಾಯಿಂಟಿಂಗ್, ನಿಮ್ಮ ಆತ್ಮ ಎಬ್ಬಿಸ್ತದೆ. ಕಮ್. ಫಾಸ್ಟಿಂಗ್ ಪ್ರೇಯರ್ ಇಡುವಾಗ ನಿಮಗೆ ತುಂಬ ಕೆಲಸ ಇರ್ಬೋದು, ಬಟ್ ನೀವು ಡಿಸೈಡ್ ಮಾಡಿರಿ ಬರುವಂಥದ್ದನ್ನು. ನೀವು ಡಿಸೈಡ್ ಮಾಡಿದಾಗ ದೇವರು ನಿಮಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಯಾರು ನೀವು 3 days ಬರಲಿಲ್ಲ, ನೋ ಕಂಡಮಿನೇಷನ್, ಬಟ್ ನೀವು ಬನ್ನಿ. ಒಂದು ಸಭೆಯಲ್ಲಿ ಒಬ್ಬ ಪಾಲಕ ಅನೌನ್ಸ್ ಮಾಡ್ತಾನೆ ಅಂತ ಹೇಳಿದರೆ ಯುವರ್ ರಿಬೇಲಿಯನ್. ನೀವು ಬರೋದಿಲ್ಲ ಅಂತ ಹೇಳಿದರೆ, ನನಗೆ ಟೈಮ್ ಇಲ್ಲ ಅಂತ ಹೇಳಿದರೆ ರಿಬೇಲಿಯನ್. ಕೆಲವೊಮ್ಮೆ ಜೆನ್ಯೂನ್ ರೀಸನ್ ಇರ್ಬೋದು, ಬಟ್ ಎಂಥ ರೀಸನ್ ಇದ್ದರೂ ದೇವರು ಅನುಕೂಲ ಮಾಡಿಕೊಡ್ತಾನೆ. ಇಫ್ ಯು ವಿಲ್ಲಿಂಗ್. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಬಾಬಿಲೋನಿಗೆ ಕೊಂಡೋದ್ರು, ರೈಟ್? ಅವರು ಒಂದೇ ತೀರ್ಮಾನ ಮಾಡಿದರು, ರಾಜನ ಆಹಾರ ಪದಾರ್ಥಗಳನ್ನು ತಿಂದು ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳುವುದಿಲ್ಲ ಅಂತ ತೀರ್ಮಾನ ಮಾಡಿದರು. ಆ ತೀರ್ಮಾನ ಸಾಧಾರಣವಾದ ತೀರ್ಮಾನ ಅಲ್ಲ. 127 ಸಂಸ್ಥಾನದ ಚಕ್ರವರ್ತಿ ಯಾರು? ನೆಬುಕದ್ನೆಚ್ಚರ್ ಅಂಡರಲ್ಲಿ ಕಂಚುಕಿಯರಿದ್ದಾರೆ. ಈ ಕಂಚುಕಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಲ್ಪಟ್ಟಿದೆ. ಆ ಆರಿಸಲ್ಪಟ್ಟ ಯೌವನಸ್ಥರಲ್ಲಿ ಏನಾದರೂ ತೊಂದರೆ ಇರಬಾರದು. ಏನು ಅವರಿಗೆ ಫುಡ್ ಕೊಡಬೇಕು, ಆ ರಾಜನು ಕೊಟ್ಟ ಆಹಾರವನ್ನೇ ತಿನ್ನಬೇಕು, ನೋ ಆಪ್ಷನ್. ಅವನು ಕೊಟ್ಟ ದ್ರಾಕ್ಷಾರಸವನ್ನೇ ಕುಡಿಬೇಕು, ನೋ ಆಪ್ಷನ್. ಯಾವಾಗ ತೀರ್ಮಾನ ಮಾಡಿದ್ರು, ಬೈಬಲ್ ಹೇಳ್ತದೆ, ದೇವರು ಕಂಚುಕೆಯ ಅಧ್ಯಕ್ಷನ ಹೃದಯದಲ್ಲಿ ದಯೆಯನ್ನು ಹುಟ್ಟಿಸಿದ. ಅವನು ಹೇಳ್ತಾನೆ, ಇವರಿಗೆ ಕೇರ್ ಮಾಡಬೇಕಾಗಿಲ್ಲ. ಅವನು ಹೇಳ್ತಾನೆ, ನಿಮ್ಮ ಏನಾದರೂ ಮುಖ ಕಳೆಗುಂದಿದ್ರೆ, ಏನಾದರೂ ಆದರೆ ನನ್ನ ತಲೆ ಹೋಗ್ಲಿಕ್ಕೆ ಉಂಟು. ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಅವ್ರು ಹೇಳ್ತಾರೆ, ಏನಾಗುವುದಿಲ್ಲ, ಚೆಕ್ ಮಾಡಿ ನೀವು ಫೈತಲ್ಲಿ. 10 ದಿನ ನಮಗೆ ಮಾಂಸ ಕೊಡಬೇಡ್ರಿ, 10 ದಿನ ನಮಗೆ ತರಕಾರಿ ಊಟ ಕೊಡಿ, 10 ದಿನ ಕುಡಿಲಿಕ್ಕೆ ಕ್ಯಾರೆಟ್ ಜ್ಯೂಸ್ ಅಲ್ಲ, ಬೀಟ್ರೂಟ್ ಜ್ಯೂಸ್ ಅಲ್ಲ, ನ್ಯೂಟ್ರಿಷನ್ ಜ್ಯೂಸ್ ಅಲ್ಲ, ಪ್ರೋಬಯೋಟಿಕ್ ಅಲ್ಲ, ನಮಗೆ ಕೇವಲ ವಾಟರ್ ಕೊಡಿ, ನೀರು ಕೊಡಿ. ಆಫ್ಟರ್ 10 days ಎಲ್ಲ ಯುವಕರಿಗಿಂತ ನಿಪುಣರು ಸುಂದರರಾದರಂತೆ ಯೌವನಸ್ಥರು. ಯಾಕೆ? ಅವರ ತೀರ್ಮಾನ. ಬ್ರದರ್ ಅನಿಲ್ ಹೇಳ್ತಾ ಇದ್ದರು, ಅವರು ಯಾವಾಗಲೂ ಒಂದು ತೀರ್ಮಾನ ಮಾಡಿ ಡಿಕ್ಲೇರ್ ಮಾಡ್ತಾ ಇದ್ರು, ಎವ್ರಿ ಸಂಡೇ, ಎವ್ರಿ ಫ್ರೈಡೇ ನಾನು ಬರ್ತೇನೆ. ನಾನು ಅಲ್ಲ, ನನ್ನ ಹೆಂಡತಿ, ನನ್ನ ಮಕ್ಕಳು ಬರ್ತಾರೆ. ಒಂದು ದಿನ ಕೂಡ ನನ್ನ ಪರ್ಸನಲ್ ಹೇಳಲಿಲ್ಲ. ಎವ್ರಿ ಡೇ ಅವನು ಹೇಳ್ತಾನೆ, ನಾನು 1000, 2000, 3000 ಸರ್ತಿ ಅರಿಕೆ ಮಾಡಿದೆ. ಎವ್ರಿ ಸಂಡೇ, ಎವ್ರಿ ಫ್ರೈಡೇ ನಾನು ಮಾತ್ರ, ನನ್ನ ಮಕ್ಕಳು ಬರ್ತೇನೆ. ಆಗ ಫ್ರೈಡೇ ಆರಾಧನೆ ಆಗ್ತಿತ್ತು. 20 ವರ್ಷ ಫ್ರೈಡೇ ಆರಾಧನೆ ಆಗ್ತಿತ್ತು. 20 years 11:30 3 ಗಂಟೆವರೆಗೆ. ನಾನು ತಿಂಕೆ ಮಾಡಲಿಲ್ಲ, ನಾನು ಸಂಜೆ ಆರಾಧನೆ ಸ್ಟಾರ್ಟ್ ಮಾಡ್ತೇನೆ ಫ್ರೈಡೇ. ಸಡನ್ಲಿ ಒಂದು ನನಗೆ ಲೀಡ್ ಆಯಿತು, ಇನ್ನು ಸಂಜೆ ಮಾಡುವ ಅಂತ. ಯಾಕಂದರೆ ಅನೇಕರಿಗೆ ಬರಲಿಕ್ಕೆ ಅನುಕೂಲ ಆಗ್ತಾ ಅಂತ. ಇವನು ಪರ್ಸನಲ್ ಆಗಿ ಬಿಲ್ಕುಲ್ ಹೇಳಲಿಲ್ಲ. ಸುಮಾರು 6 ತಿಂಗಳು ಹೋದ ನಂತರ ಒಂದಿನ ಅನಿಲ್ ಬ್ರದರ್ ಬಂದ, ನಾನು ಎವ್ರಿ ಡೇ ಅರಿಕೆ ಮಾಡ್ತಾ ಇದ್ದೆ. ಎವ್ರಿ ಡೇ ಅರಿಕೆ ಮಾಡುವಾಗ ಒಂದು ಥಾಟ್ ಬರ್ತಾ ಇತ್ತು, ನನ್ನ ಮಕ್ಕಳನ್ನು ಹೇಗೆ ಕರ್ಕೊಂಡು ಹೋಗುವುದು ಫ್ರೈಡೇ? ಅವ್ರು ಸ್ಕೂಲಿಗೆ ಹೋಗ್ತಾರೆ, ನೀರಲ್ಲಿ ಸ್ಕೂಲಿಗೆ ಹೋಗ್ತಾನೆ, ಹೇಗೆ ಕರ್ಕೊಂಡು ಹೋಗುವುದು? ಬಟ್ ಅದನ್ನು ನೋಡಲಿಲ್ಲ. ಆತನು ಪರಿಸ್ಥಿತಿಗಳನ್ನು ರಿಫ್ಯೂಸ್ ಮಾಡಿದ. ಒಂದೇ ತೀರ್ಮಾನ ಮಾಡಿ ಅರಿಕೆ ಮಾಡಿದ, ನಾನು ಎವ್ರಿ ಫ್ರೈಡೇ, ನಾನು, ನನ್ನ ಪತ್ನಿ, ನನ್ನ ಮಕ್ಕಳು. ದೇವರು ಒಬ್ಬನಿಗೋಸ್ಕರ ಕೂಡ ಅನುಕೂಲ ಮಾಡಿಕೊಡ್ತಾನೆ, ಇಫ್ ಯು ವಿಲ್ಲಿಂಗ್. ಎಲ್ಲಿದ ನಿರಲ್? ಎಲ್ಲಿ ಬಾ. ಇವನು ಯಾವಾಗಲೂ ಸ್ಕೂಲಲ್ಲಿ ಸಹ ಫಸ್ಟ್ ಇರ್ತಾನೆ, ಬೈಬಲ್ ಓದರಲ್ಲಿ ಫಸ್ಟ್ ಇರ್ತಾನೆ. ಯಾವುದು ಓದಲಿಕ್ಕೆ ಹೇಳಿ ಓದ್ತಾನೆ. ಇಂಗ್ಲೀಷ್ ಬೈಬಲಾ ಓದ್ತಾನೆ, ಕನ್ನಡ ಬೈಬಲಾ ಓದ್ತಾನೆ. ಕನ್ನಡದಲ್ಲಿ ಔಟ್ ಆಫ್ ಔಟ್. ಇವನು ಸಹ ಹೋಗುದು ಇಂಗ್ಲೀಷ್ ಮೀಡಿಯಮಿಗೆ. ಇವನು ಕನ್ನಡದಲ್ಲಿ ಟಾಪರ್. ಯಾಕೆ? ಅವನು ಕನ್ನಡ ಬೈಬಲ್ ಓದ್ತಾನೆ. ನಿಮ್ಮ ಕನ್ನಡ ಇಂಪ್ರೂವ್ ಆಗಬೇಕಾದ್ರೆ ಮಕ್ಕಳಿಗೆ ಮೊದಲು ಕನ್ನಡ ಬೈಬಲ್ ಓದಲಿಕ್ಕೆ ಹೇಳ್ರಿ.
ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗಬೇಕಾದ್ರೆ ಮೊದಲು ಬೈಬಲ್ ಓದಲಿಕ್ಕೆ ಹೇಳಿ. ಸಿಸ್ಟರ್ ರೆಬೆಕ್ಕಾ ಹೇಳ್ತಾ ಇದ್ದರು, ಆಕೆ ಮಾಸ್ಟರ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ, ಸಿಸ್ಟರ್ ರೋಶ್ನಿ ಮಾಡಿದ್ದಾಳೆ. ಅವರ ಪ್ರೊಫೆಸರ್ ಹೇಳ್ತಾ ಇದ್ದಂತೆ, ಅವರು ಅನ್ಬಿಲೀವರ್ ಪ್ರೊಫೆಸರ್ ಟೀಚ್ ಮಾಡುವಾಗ ಹೇಳ್ತಾ ಇದ್ದ, ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗಬೇಕಾದ್ರೆ NKJV ಬೈಬಲ್ ಓದಿ ಅಂತ. ಯಾರು? ಅನ್ಬಿಲೀವರ್, ಬ್ರಾಹ್ಮಣ. ನಮ್ಮ ಬಿಲೀವರ್ ಹೇಳ್ತಾರೆ, ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗಬೇಕಾದ್ರೆ ನ್ಯೂಸ್ ಪೇಪರ್ ಓದಿ ಅಂತ. ಬೈಬಲ್ ಓದಿದರೆ ನಿಮ್ಮ ಮಕ್ಕಳ ಇಂಗ್ಲಿಷ್ ಇಂಪ್ರೂವ್ ಆಗ್ತದೆ. ಕನ್ನಡ ಬೈಬಲ್ ಓದಿದರೆ ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಇಂಪ್ರೂವ್ ಆಗ್ತಾರೆ. ಇದಕ್ಕೆ ಪ್ರೂಫ್ ಇವನ್ ನನ್ನ ಮೆಸೇಜ್ ಕೇಳಿ 4ನೇ ಕ್ಲಾಸ್ನಲ್ಲಿ ಇರುವಾಗ ಆತನು ಸಾಂಗ್ ಬರೆದಿದ್ದಾನೆ, ಕಂಪೋಸ್ ಮಾಡಿದ್ದಾನೆ, ಹಾಡಿದ್ದಾನೆ. ಇವನ್ ಎವ್ರಿ ಡೇ ಸ್ಕೂಲಿಗೆ ಹೋಗುವ ಮುಂಚೆ ಅರ್ಧ ಗಂಟೆ ಟಂಗ್ಸಲ್ಲಿ ಮಾತಾಡ್ತಾನೆ, ವಾಕ್ಯಗಳನ್ನು ಅರಿಕೆ ಮಾಡ್ತಾನೆ. ಇವನು ಹೀಗೆ ಆದದ್ದು ಇವನಿಷ್ಟಕ್ಕೆ ಅಲ್ಲ, ಯಾವ ಮಕ್ಕಳು ಅವರಷ್ಟಕ್ಕೆ ಅವರು ಆಗೋದಿಲ್ಲ. ಅದರ ಹಿಂದೆ ಬ್ರದರ್ ಅನಿಲ್ ಮತ್ತು ಸಿಸ್ಟರ್ ಐಶ್ವರ್ಯನ ಟ್ರೀಟ್ಮೆಂಟ್ ಉಂಟು. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಎಲ್ಲ ಲ್ಯಾಂಗ್ವೇಜ್ ಬರಬೇಕು. ನಿಮ್ಗೆ ಏನೇನೋ ಭವಿಷ್ಯದ ಭಯ, ಇಲ್ಲಿ ಅದು ಕನ್ನಡ ಮಾತಾಡಿದರೆ ಮತ್ತೆ ಮುಂದೆ ಹೋಗುವಾಗ ಇಂಟರ್ವ್ಯೂರಲ್ಲಿ ನಾವು ಫೈಲ್ ಆದರೆ, ಇಂಗ್ಲೀಷ್ ಸರಿ ಬರದಿದ್ದರೆ, ಅಯ್ಯೋ, ನಿನಗೆ ಕೆಲಸ ಬರುವಂಥದ್ದು ದೇವರಿಂದ. ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಕೊಡುವುದು ದೇವರು. ಸುಮ್ಮನೆ ಯಾವುದ್ಯಾವುದೋ ಆಲೋಚನೆ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕಲಿಸಿರಿ. ಯಾಕಂತ ಹೇಳಿದ್ರೆ ಸ್ವಾರ್ಥ ಸಾರಲಿಕ್ಕೆ, ಅನ್ರೀಚಿಗೆ ರೀಚ್ ಆಗಲಿಕ್ಕೆ, ಕಮ್ಯುನಿಕೇಟ್ ಮಾಡಲಿಕ್ಕೆ. ಲ್ಯಾಂಗ್ವೇಜ್ ಎಂಬುದು ಬುದ್ಧಿವಂತಿಕೆ ಅಲ್ಲ, ಲ್ಯಾಂಗ್ವೇಜ್ ಇರುವಂಥದ್ದು ಕಮ್ಯುನಿಕೇಷನಿಗೆ. ನೀವು ಹೈ ವರ್ಡನ್ನು ಯೂಸ್ ಮಾಡಿ, UK ಅದ್ದು ಅಮೆರಿಕದ್ದು ಯೂಸ್ ಮಾಡಿ, ಇಲ್ಲಿ ಅವರಿಗೆ ಅರ್ಥ ಆಗದಿರಿ ಏನು ಪ್ರಯೋಜನ? ಒಬ್ಬ ವ್ಯಕ್ತಿಗೆ ಅರ್ಥ ಆಗಬೇಕು. ರೈಟ್? ಯು ಬ್ಲೆಸ್, ವೆರಿ ಹ್ಯಾಪಿ. ಇವನ ಬಗ್ಗೆ ಯಾವಾಗಲೂ ಖುಷಿ ಆಗುವುದು. ಅದರರ್ಥ ಇವನ ಬಗ್ಗೆ ಅಲ್ಲ, ಎಲ್ಲ ಮಕ್ಕಳ ಬಗ್ಗೆ ನಾವು ಖುಷಿ ಪಡ್ತೇವೆ. ನಮ್ಮ ಮಕ್ಕಳು ಎಕ್ಸಲೆಂಟ್ ಆಗಿದ್ದಾರೆ, ಅವರ ಬಗ್ಗೆ ನಾನು ಯಾವಾಗಲೂ ಸಾಕ್ಷಿ ಕೊಡ್ತೇನೆ. ಓಕೆ, ನಮ್ಮ ಲೀಡರ್ಸ್ ಗ್ರೂಪಲ್ಲಿ ದೇ ಆರ್ ಎಕ್ಸಲೆಂಟ್, ಚುರುಕಾಗಿದ್ದಾರೆ. ರೈಟ್? ನಮ್ಮ ಮಕ್ಕಳು ಇಂಪ್ರೂವ್ ಆಗ್ತಾರೆ, ಪ್ರೋಗ್ರೆಸ್ ಆಗ್ತಾರೆ, ದೇ ಆರ್ ಡಿಫ್ರೆಂಟ್. ಅವರ ಕಂಡೀಷನನ್ನು ನಾವು ಮಾತಾಡಲಿಕ್ಕಿಲ್ಲ. ದಿಸ್ ದ ಟೆಸ್ಟಿಮನಿ. ಅವರು ಏನು ಅದರ ಹಿಂದೆ ಪ್ರಯಾಸ ಪಟ್ಟಿದ್ದಾರೆ. ಓಕೆ, ಅದರ ರಿಸಲ್ಟ್. ಯು ಆರ್ ಬ್ಲೆಸ್. ಓಕೆ, ಹಲ್ಲೆಲೂಯಾ ಹೇಳ್ರಿ. ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿಫೈ ಯುವರ್ ನೇಮ್, ಹೋಲಿ ಹೋಲಿ, ಗ್ಲೋರಿ 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 ಲಾರ್ಡ್, ಹಲ್ಲೆಲೂಯಾ. ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸಿ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸಿ, ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು
ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿದೆ, ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿದೆ. ನಮ್ಮೆಲ್ಲರೂ ನೀನು ಪ್ರೀತಿ ಮಾಡುತ್ತಾ ಇದ್ದಿ. ನಿನ್ನ ವಾಕ್ಯದ ಮೂಲಕ ನಮಗೆ ನೀನು ಕಲಿಸ್ತಾ ಇದ್ದಿ. ನಮ್ಮ ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವದಲ್ಲಿ ನಾವು ಇತರಿಗೆ ಮಾದರಿಯಾಗಬೇಕೆಂದು ನೀನು ಕಲಿಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ನಾವೆಲ್ಲರೂ ಸಭೆಯಾಗಿ ಕಲಿತಿದ್ದೇವೆ. ನಾವು ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯಗಳನ್ನು ಅಳವಡಿಸ್ತೇವೆ. ನಿನ್ನ ವಾಕ್ಯಗಳು ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಅದು ಜೀವಂತವಾಗಿರಲಿ. ನಾವು ನಡೆದಾಡುವ ವಾಕ್ಯ, ಮಾತಾಡುವ ವಾಕ್ಯ, ಪ್ರಕಾಶಿಸುವ ವಾಕ್ಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಕ್ರಿಸ್ತನಲ್ಲಿ ಸಭೆಯಾಗಿ ಬೆಳಗುವರಾಗಿದ್ದೇವೆ. ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. ನಮ್ಮ ಮಕ್ಕಳು ಎಕ್ಸಲೆಂಟ್ ಆಗಿದ್ದಾರೆ. ನಮ್ಮ ಮಕ್ಕಳು ಟಾಪರ್ ಆಗಿರುತ್ತಾರೆ. ನಮ್ಮ ಮಕ್ಕಳು ಕರ್ತನೆ ಅವರು ನಿನ್ನಿಂದ ಕಲಿಯುತ್ತಾರೆ. ನಮ್ಮ ಮಕ್ಕಳಿಗೆ ರೈಟ್ ಫ್ರೆಂಡ್ಸ್ಗಳು ಕನೆಕ್ಟ್ ಆಗುತ್ತಾರೆ. ನಮ್ಮ ಮಕ್ಕಳು ಕರ್ತನೆ ಎಣ್ಣೆ ಮರದ ಸಸಿಗಳಂತೆ ಬೆಳೆಯುವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಐ ಬ್ಲೆಸ್ ಆಲ್ ಸಂಡೇ ಸ್ಕೂಲ್ ಚಿಲ್ಡ್ರನ್ ಆಫ್ ಗಾಡ್. ನಮ್ಮ ಎಲ್ಲ ಯೂತ್ಗಳು ಎಕ್ಸಲೆಂಟ್ ಆಗಿದ್ದಾರೆ. ನಮ್ಮ ಸಂಡೇ ಸ್ಕೂಲ್ ಟೀಚರ್ಗಳು ಎಕ್ಸಲೆಂಟ್ ಆಗಿದ್ದಾರೆ. ನಮ್ಮ ಸೆಲ್ ಗ್ರೂಪ್ ಲೀಡರ್ಸ್ಗಳು ಎಕ್ಸಲೆಂಟ್ ಆಗಿದ್ದಾರೆ. ನಮ್ಮ ಮೀಡಿಯಾ ಮಿನಿಸ್ಟರ್ ಎಕ್ಸಲೆಂಟ್ ಆಗಿದೆ. ನಮ್ಮ ಆಶಯರ್ಗಳು, ವೆಲ್ಕಮ್ ಟೀಮ್, ಕಿಚನ್ ಟೀಮ್, ಪಾರ್ಕಿಂಗ್ ಟೀಮ್, ಮ್ಯೂಸಿಕ್ ಟೀಮ್, ಸೌಂಡ್ ಟೀಮ್ ಎಲ್ಲರೂ ಎಕ್ಸಲೆಂಟ್ ಆಗಿದ್ದಾರೆ. ವಿ ಆರ್ ಗ್ರೋವಿಂಗ್, ಮೂವಿಂಗ್ ಫಾರ್ವರ್ಡ್ ಟುಗೆದರ್ ಓ ಗಾಡ್, ಡೂಯಿಂಗ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್ ಮಾಸ್ಟರ್. ತಂದೆ, ಯಾರು ಹೊಸಬರು ಬಂದಿದ್ದಾರೆ ಅವರು ಕೂಡ ಕಂಫರ್ಟ್ ಆಗಲಿ, ಅವರು ಕೂಡ ಸಂತೈಸಲ್ಪಡಲಿ. ಅವರು ಯಾವ ಕಂಡೀಷನ್ ಅಲ್ಲಿ ಬಂದಿದ್ದಾರೋ ಅವರ ಸ್ಟೋರಿ ಯೇಸು ನಾಮದಲ್ಲಿ ಬದಲಾಗಲಿ. ಕುಟುಂಬದಲ್ಲಿ ಅನ್ಯೋನ್ಯತೆ ಉಂಟಾಗಲಿ, ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ. ಯಾರು ಅನಾರೋಗ್ಯದಲ್ಲಿ ಬಂದಿದ್ದಾರೋ ಅವರಿಗೆ ಆರೋಗ್ಯವನ್ನು ಮಾತಾಡುತ್ತಾ ಇದ್ದೇನೆ. ಅವರು ಆರೋಗ್ಯದಲ್ಲಿ ನಡೆಯಲಿ ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಯಾರು ಕೆಲಸವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ರೈಟ್ ಕೆಲಸವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಯಾರಿಗೆ ಬಿಸ್ನೆಸ್ ಆಪರ್ಚುನಿಟಿಗಳು ಬಂದಾಗಿದೆ ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. ಕರ್ತನ ನಾವು ಸಂತೋಷ ಪಡುವವರ ಸಂಗಡ ಯಾವಾಗಲೂ ಸಂತೋಷ ಪಡುವರಾಗಿದೆ. ರಿಜಾಯ್ಸ್ ಓ ಗಾಡ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕರ್ತನಿಗೆ ಒಂದು ಜೋರಾಗಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ.